ಹಂಗಿರಾಕಲಿ. ನಿದ್ಯಾಗ ಹೆಂಗೆ ಸಂಬಂಧ ತಪ್ಪಿಸ್ಕೊಂಡು ಇದ್ದು ನೋಡು, ಭಾಳ ಸಂಬಂಧ ಇಲ್ಲ, ಹಂಗೆ ಎಚ್ಚರಿಕೆ ಒಳಗಿರಾಕಲಿ. ಅಂದಾಗ ತಿಳುವಳಿಕೆಯಿಂದ ನಾವು ಆರಾಮಿರಾಕ್ಬೋದು. ಎಚ್ಚರಿದ್ದ ಸಂಬಂಧ ತಪ್ಪಕ್ಕೆ ಅದು ನಿದ್ದೆಯೊಳಗೆ ಸಂಬಂಧ ತಪ್ಪಿ ಮಬ್ಬಿನಾಗ ಅಜ್ಞಾನದೊಳಗೆ ತಪ್ಪಿರ್ತೈತಿ. ಜ್ಞಾನದಿಂದ ಇದ್ರ ಸಂಬಂಧ ತಪ್ಪಿಸ್ಬೇಕು. ಬಾಳೆ ಸಂಬಂಧ ಅಂದ್ರೆ ಆರಾಮಿರ್ತೀನಿ. ನಮ್ಗೇನೂ ಕೊಡೋದಿಲ್ಲ, ಇದ್ರಾಗ ಏನೂ ಲಾಭ ಇಲ್ಲ ಅಂತ. ಅದ್ರ ಕಡೆ ಉದಾಸೀನ ವೈರಾಗ್ಯವನ್ನು ಹೊಂದಬೇಕಲ್ಲ. ಬಾಳೆದ ಬಗ್ಗೆ ಉದಾಸೀನತೆ ಬಂದಾಗ ನಮ್ಗೆ ಇದು ಅನುಭವ ಬರ್ತೈತಿ. ನಾವು ಬಾಳೆ ಸುಧಾರಿಸ್ಬೇಕು, ನಾ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದು ಕುಂತ್ರಿ ತಿಳಿದಿಲ್ಲ. ಎಷ್ಟು ಜನ್ಮ ಆದರೂ ಹೊಡಿತದೆ. ನಿದ್ರೆ ಒಳಗೆ ಆರಾಮಿರ್ತೀರಿ ಅಂತ ಯಾರು ಹೇಳಿದ ಮೇಲೆ ಗೊತ್ತಾಗಿದೆ. ಸ್ವತಃ ನಿನಗೆ ಗೊತ್ತಿದೆ, ಅನುಭವದಿಂದ ನೋಡಿ ಅಲ್ಲ ಅದು. ಈ ಶರೀರ ನೀನು ಅಂತ ಯಾರು ಕಲಿಸಿದ್ರೆ ನಿನಗೆ? ನೀನು ಈ ಶರೀರ ನಾನು ಅಂತ ತಿಳ್ಕೊಂಡು ಕೂತೀವಿ. ಹಂಗಾರೆ ಈ ಶರೀರ ನಾನು ತಿಳ್ಕೊಂಡು ಆರಾಮದೀವೋ ಏನು ಸಂಕಟದಾಗದೀವಿ ನೋಡ್ಕೊ. ಶರೀರ ಭಾವ ಇದ್ದಾಗ ಹೆಂಗೈತಿ ನೋಡ್ಕೋ. ಹಂಗಾರೆ ಇದು ದುಃಖ ಕೊಡ್ತೈತಿ ಅಂದ್ರೆ ಇದನ್ನು ಬಿಡಬೇಕು ಹಿಡ್ಕೋಬೇಕು, ನೀನೇ ಹೇಳು. ಬಿಟ್ಟಾಗ ಆರಾಮ, ಹಿಡ್ಕೊಂಡಾಗ ಸಂಕಟ ಚಾಲುವಾದ ನೋಡ್ರಿ. ಶರೀರ ನಾನು ತಿಳ್ಕೊಳ್ಳೋದು ಹಗರಾತಿ, ಬಿಡೋದು ಭಾಳ ಕಠಿಣ ಕುಂತೈತಿ. ಎಲ್ಲಿ ಹಿಡದೆ ಇದನ್ನು ಮನಸ್ಸಿನಾಗ ಹಿಡ್ಕೊಂಡು ಕುಂತಿ ಈ ಶರೀರ ನಾನು ತಿಳುವಳಿಕೆ. ಏನೈತಿ ನೋಡ್ಕೋ ಇದ್ರಾಗ ಶರೀರದಾಗ ಸತತ ಬ್ಯಾನಿ ಅದಲ್ಲ, ವಿಕಾರಕ್ಕಂತ ಹೋಗೋದು ಇದಲ್ಲ. ಅದು ಇದಕ್ಕಿದ್ದಂಗೆ ಇರೋದಿಲ್ಲ, ಕೆಟ್ಟ ಹೋಗೋದನ ಅದು. ಇದ್ರ ಮ್ಯಾಗ ವ್ಯಾಮೋಹ ಇಟ್ಕೊಂಡು ಕೂತಿ ಇದು ಸುಖ ಕೊಡ್ತೈತೆ ಅಂತ ಯಾರಿಗೆ ಕೊಟ್ಟೈತಿ ಹೇಳ್ರಿ? ಒಂದಿಲ್ಲ ಒಂದು ಸತತ ಬ್ಯಾನಿ ತೋಟ ಇದೆ. ಅದನ್ನು ಹಚ್ಕೊಂಡು ಕೂಡಲೇ ಅದಕ್ಕೆ ನಿನಗೆ ನೋವು ಆಕತಿ. ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮ ಇರ್ತಿ. ಶರೀರದಾನ ಬ್ಯಾನಿ ಶರೀರದಾಗ ಐತಿ, ನಿನಗೇನು ಹತ್ತಿಲ್ಲ. ಅದು ಹಚ್ಕೊಳ್ಳೋದು ಬಿಡೋದು ಭಾಳ ಕಠಿಣ. ಅಭ್ಯಾಸದಿಂದ ಇದನ್ನು ನಾವು ಹಚ್ಕೊಳ್ದಂಗೆ ಇರಾಕ್ ಬರ್ತೈತಿ. ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸ, ನಿತ್ಯಾನಿತ್ಯ ವಿಚಾರದ ಅಭ್ಯಾಸ ನಡಿಬೇಕು. ಅಂದಾಗಿ ಶರೀರ ಸಂಬಂಧ ತಪ್ಪಿಸ್ಕೊಳಕ್ ಬರ್ತೈತಿ ನಮ್ಗೆ. ಎಂದಿಲ್ಲ ಒಂದು ದಿನ ಇದರ ಹಂಗ ಹರಿದು ನಿಂತಾಗನ ಕೆಲಸ ಆಗುವುದು ಅಂದಿಂದ. ಈಗ ಯಾಕೆ ಇದ್ರ ಸದ್ದ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿರ್ಬಾರ್ದು. ಇನ್ನಾಟ ಇರ್ಲಿ, ಇನ್ನಾಟ ಮುಂದೆ ಕೊಡ್ತೈತಿ ಅನ್ನೋದು ಏನೈತಿಲ್ಲ, ಅದ ನಿನ್ನ ಗಂಟ್ಲಿಗೆ ಗಣ ಹಾಕೋದು. ಸುಖ ಕೊಡ್ತೈತಿ ಅನ್ನೋ ತಪ್ಪು ತಿಳುವಳಿಕೆ ಎಂದೂ ಕೊಡೋದಿಲ್ಲ. ಅದು ನೀ ಬೇಕಾದಷ್ಟು ಜನ್ಮ ಇದನ್ನು ಅವಲಂಬನೆ ಮಾಡಿದ್ರು ಇದು ಸುಖ ಕೊಡೋದು ದೀನ್ಸಲ್ಲ. ಅಲ್ಲ, ತನ್ನ ಕೈಲಿ ಏನೈತಿ ಅದನ್ನೇ ಕೊಡ್ತೈತಿ. ಬೆಂಕಿ ಧರ್ಮ ಏನಪ್ಪಾ, ಸುಡೋದನ್ನ ಹೋದಿಲ್ಲ. ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗೆ ಇರ್ಬೇಕಂದ್ರೆ ಸಾಧ್ಯ ಐತಿ ನಾವು? ಹಂಗೆ ಶರೀರ ಹಿಡ್ಕೊಂಡು ಮನಸ್ಸಿನಾಗ ಸುಖದಿಂದ ಇರ್ಬೇಕಂದ್ರೆ ಸಾಧ್ಯ ಐತೇನು? ನಾವು ಎಲ್ಲ ಹುಚ್ಚು ಪ್ರಯತ್ನ ನಡೆಸೇವೆ ಇದನ್ನು. ಶರೀರ ಇದನ್ನು ಶಿಸ್ತಾಗಿ ಆರಾಮ ವ್ಯವಸ್ಥಿತವಾಗಿ ಇಟ್ಕೊಂಡು ಆರಾಮಿರಬೇಕು ಅಂತ ಯಾರಿಗೂ ಸಾಧ್ಯ ಇಲ್ಲ. ಅದು ದುಃಖ ಕೊಡೋದನ್ನ ಅದು. ಆದ್ರೆ ಇದನ್ನು ನಾವು ಎದಕ್ಕೆ ಉಪಯೋಗ ಮಾಡ್ಕೊಂಡೇವಿ ಅಂದರೆ ಬರೀ ವಿಷಯದ ಸಂಪರ್ಕ ಹೋಗಕ್ಕೆ ಅಂದಲ್ಲಿ ನಿರಂತರ ಇದು ಸುಖ ಹೊಂದಾಕ ಇದನ್ನು ಸಾಧನೆಯನ್ನು ಮಾಡ್ಕೊ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೊ. ನಾವು ಇಂದ್ರಿಯ ಸಂಪರ್ಕ ಭೋಗಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡ್ವಿ. ಇದ ಮಜಾ ಮಾಡ್ಕೊಂತ ಇದ ಜೀವನ ಅಂತ ತಿಳ್ಕೊಂಡ್ವಿ. ಅದ್ರ ಪರಿಣಾಮ ಏನಕ್ಕೈತಿ ನೋಡ್ಕೊ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರ? ಅದ್ರ ವಿಷಯದ ವ್ಯಾಮೋಹ ಎಲ್ಲ ಕೈ ಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಾಕಿದನ ಉಪಯೋಗ ಮಾಡ್ಕೊ. ವಿಷಯದ ವ್ಯಾಮೋಹಕ್ಕೆ ಬಿದ್ದವ್ರಿಗೆ ಏನಾಗ್ಯಾರ ನೋಡ್ಕೊ. ಶರೀರ ಎಲ್ಲ ಎದಕ್ಕೆ ಬಂತ?
ಇಂದ್ರಿಯ ಸಂಪರ್ಕ ಭೋಗದಾಗ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ಬರೀ ಅದ ವ್ಯವಸಾಯ. ಮಳೆದಾಟ ಅದ ಹೋದಿಲ್ಲ, ಮಳೆದಾಟ ಎದರ ಸಂಬಂಧ ಹುಡಿ, ಇದ್ರ ಸಂಬಂಧ ಹೋದಿಲ್ಲ. 5 ಇಂದ್ರಿಯಗಳ ಮೂಲಕ ಸುಖ ಹೊಂದಬೇಕು ಈ ಶರೀರ ಹಿಡ್ಕೊಂಡು ಅಂತ ಇದ್ರೆ ಆರಾಮ್ ಇರ್ತೈತಿ ಅನ್ನೋದು ಭ್ರಮ ಆಗೈತೆ. ಈ ಭ್ರಾಂತಿ ಹೋಗ್ಬೇಕು ನೋಡ್ರಿ. ನೀ ಎಷ್ಟು ಜನ್ಮ ಹುಟ್ಟಿ ಬಂದರೂ ಈ ಶರೀರ ಹಿಡ್ಕೊಂಡ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕಂದ್ರೆ ಎಂದೂ ಸಾಧ್ಯ ಆಗೋದಿಲ್ಲ. ಬೇಕಾದ್ರೆ ಜನ್ಮ ಹುಟ್ಟಿ ಬಾನಿ ಎಷ್ಟು ಶರೀರಗಳು ಹೋಗ್ಯಾವ್ರಿ ಈಗ. ಈ ಹುಚ್ಚು ಇದ್ರ ಬೆನ್ನು ಹತ್ತಿ ಶರೀರ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಎಷ್ಟೋ ಶರೀರಗಳು ಹಿಂಗಾವ. ಯಾವಾಗ ವಿಚಾರ ಮಾಡೋಣ ಇದನ್ನ? ಇನ್ನೂ ಇದ್ರಾಗ ಹೋಗ್ಬೇಕಂತೀಯ, ಇದ್ರಾಗ ಬಿದ್ದು ಸಾಯ್ಬೇಕಂತೀಯ, ಇಂದ್ರಿಯ ಸಂಪರ್ಕ ಭೋಗದಾಗ. ಇದರಿಂದ ಕಡೆಗೆ ಆಗುದು ಯಾವಾಗಪ್ಪ ನೀವು? ಇದ್ರಾಗ ಇಲ್ಲ, ಇದು ಎಲ್ಲ ದುಃಖ ಕೊಡ್ತೈತಿ ಅನ್ನೋದು ಹೊಳಿದು ಯಾವಾಗ ನಿನಗೆ? ಅವಾಗಲ್ಲ ಇದರಿಂದ ವಿಮುಖ ಆಗೋದು, ವೈರಾಗ್ಯ ಬರೋದು. ಯಾವನಲ್ಲಿ ವಿವೇಕದಿಂದ ವೈರಾಗ್ಯವನ್ನು ಹೊಂದಿ ಇದರ ಬಗ್ಗೆ ಉದಾಸೀನ ಭಾವ ಬರ್ತೈತಿ, ಅವಾಗ ಅವಾಗ ಈ ಸೂತ್ರ ಹತ್ತೈತಿ. ನಿಜವಾದ ಆನಂದವನ್ನು ಹೊಂದಬೇಕನ್ನುವಂಥ ಇಚ್ಛಾ ಅವಾಗಕ್ಕೈತಿ. ಇದು ಅಲ್ಲಿ ಮಠ ಹೊಳೆದಿಲ್ಲ ನಮಗೆ. ನಿರಂತರ ಅಭ್ಯಾಸದಿಂದ, ಹಿತಾಹಿತ ವಿಚಾರದ ಅಭ್ಯಾಸದಿಂದ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಿರಾಕ್ ಬರ್ತೈತಿ. ಹಿಡಿದವರು ನಾವು ಅಂದಿದ್ದೆ, ಬಿಡೋರು ನಾವು ಹೌದಿಲ್ಲ. ನೀನೇ ಹಿಡ್ಕೊಂಡು ಅದ ಸುಖ ಕೊಡ್ತೈತೆ ಅಂತ, ಅದ ಸುಖ ಕೊಡೋದಿಲ್ಲ ಅನ್ನೋ ತಪ್ಪು ತಿಳುವಳಿಕೆಯಿಂದ ಅದನ್ನು ಕೈ ಬಿಡಬೇಕಾಗಿದೆ. ಸುಖದಿಂದ ಇರಬೇಕಂದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳಬೇಕು. ಅನೇಕ ವಾಸನಾದಿಗಳ ಮೂಲಕ ಜನ್ಮ ತಾಳ್ಬೇಕು. ಅದಕ್ಕೆ ಈಗ ಮನುಷ್ಯನ ಜನ್ಮಿದ್ದಾಗ ಈ ವಾಸನೆಗಳು ಏನದಾವಲ್ಲ, ಭೋಗ ವಾಸನೆಗಳು, ಅವನು ಪೂರ್ಣ ನಾಶ ಮಾಡಬೇಕು. ಇಲ್ಲ ಜನ್ಮಾಂತರ ತಿರ್ಗಾಕ ಹಚ್ತಾವ. ಈ ದೇಹ ನಾನಲ್ಲ ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ ನೀ ಸಮಾಧಿ ಅಥವಾ ತೂರ್ಯ ಪದವನ್ನು ಹೊಂದಿನ ಖಾತ್ರಿ ಮಾಡ್ಕೋಬೇಕು. ಇದಕ್ಕೆ ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಈ ಊರಿಗೆ ಹೋಗ್ಬೇಕನ್ನೋ ಇಚ್ಛಾ ಇದ್ದವಂಗ ದಾರಿ ತೋರಿಸ್ತಾರೆ ಹೋದವ್ರು. ಇಚ್ಛಾನೇ ಇಲ್ಲ ಅಂತಂದ್ರೆ ಹೌದಿಲ್ಲ, ಅದ್ರ ಕಡೆ ಲಕ್ಷ್ಯ ಕೊಡೋದು ನಾವು. ಹಂಗೆ ಸ್ವರೂಪ ಹೊಂದಬೇಕನ್ನೋ ಇಚ್ಛಾ ಇದ್ದವಂಗ ಹೊಂದಿದವರು ಮಾರ್ಗದರ್ಶನ ಮಾಡ್ತಾರೆ. ತನ್ನ ನಿಜ ಸ್ವರೂಪವನ್ನು ಹೊಂದಬೇಕನ್ನೋರು ಎಲ್ಲೋ ಒಬ್ರು ಅದ್ರಾಗ ಪ್ರಯತ್ನ ಮಾಡಿ ಹೊಂದವ್ರು ಎಲ್ಲೋ ಒಬ್ರು. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ದದತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೀತಿ ತತ್ವತಃ ಅಂತ. ಸಾವಿರಾರು ಜನಗಳಲ್ಲಿ ಎಲ್ಲೋ ಒಬ್ಬ ಇದನ್ನು ಪ್ರಯತ್ನ ಮಾಡಿ ಇದರಾಗ ತೊಡಗಬೇಕಪ್ಪ ನಾವು. ಅಂಥ ಸಾವಿರಾರು ಜನಗಳಲ್ಲಿ ತೊಡಗಿದವರಲ್ಲಿ ಎಲ್ಲಿಯೂ ಒಬ್ಬ ಯಥಾರ್ಥವಾಗಿ ಅದನ್ನು ತಿಳ್ಕೊಳ್ಳೋವಂತ. ಒಮ್ಗಿಲೆ ಎಲ್ಲರಿಗೆ ಅದಾರ ಅಂದ್ರೆ ಅವ್ರಿಗೆ ಹತ್ತುವುದಿಲ್ಲ. ಅದು ಯಾಕೆ ಭಾಳ ವಾಸನಾದಿಗಳ ಇದೈತಿ. ಬೇಕಾದಂಥ ಪಂಡಿತ ಅಂದ್ರೆ ಹೇಳ್ತಾನೆ ಕೇಳ್ತಾನಂದ್ರು ಆಗೋದು. ಹೇಳಕ್ಕೆ ಬರ್ತೈತಿ, ಅದನ್ನು ಅನುಭವ ಮಾಡ್ಕೊ ತಗೊಳಕ್ಕಿರ್ಬೇಕಾದ್ರೆ ಅಂತಃಕರಣ ಪರಿಪಕ್ವ ಬೇಕು. ಹೊರಗೆ ಹೃದಯಗತವಾದಂಥ ಮಾಲಿನ್ಯ ಎಲ್ಲ ಹೋಗಬೇಕಲ್ಲ, ವಾಸನ ಅಂದಾಗ ಬರ್ತೈತೆ ಅದು. ನಮ್ಮ ಕೆಲಸ ಆಗೋ ಮಟ್ಟ ಈ ಶರೀರವನ್ನು ಕೆಡದಂಗೆ ಆರೋಗ್ಯವಾಗಿ ಇಟ್ಕೋಬೇಕಾಗ್ತದೆ. ಶರೀರ ನೆಟ್ಟಗೆ ಇಟ್ಕೊಳಕ್ಕೆ ಬರ್ದವ್ಗೆ ಇದನ್ನು ಸಾಧಿಸೋಕ್ಕಾಗೋದಿಲ್ಲ.
ಶರೀರ ರೋಗಗ್ರಸ್ತ ಆಯ್ತು ಅಂದ್ರೆ ಬರೀ ಅದ ನೆನಪ ಬರ್ತೈತಿ. ಇದನ್ನ ನೆನಪು ಮಾಡ್ಕೊಳಕ್ಕೆ ಅವಕಾಶನೇ ಸಿಗೋದಿಲ್ಲ ನನಗೆ. ಬರೀ ಅದ ಚಿಂತೆ, ಎಲ್ಲಿ ಕುಂತಲ್ಲಿ ನಿಂತಲ್ಲಿ ಅದರದ ಹೊಡೆತ ಇದು ಚಾಲು ಆತಂದು. ಎಲ್ಲಿದು ಮರ, ಎಲ್ಲಿ ಶಾಸ್ತ್ರ ತಗೊಂಡು ನಂದ ನನಗೆ ರಗಡಾಗೈತಿ. ಇದನ್ನು ತಡ್ಕೊಳ್ಳೋಣಾಗವಲ್ದು ಯಪ್ಪ ಅಂತೀವಿ, ಹೌದಿಲ್ಲ? ಶರೀರ ಆರೋಗ್ಯ ಇದ್ದಾಗ ಇದ್ರ ಕಡೆ ಎಲ್ಲ ಕೊಡಕ್ಕೆ ಬರ್ತೈತಿ. ಶರೀರದಾಗ ಏನಾರ ನ್ಯೂನ್ಯತೆಗಳಾದವು ಅಂದ್ರೆ ಅಯ್ಯೋ ಎಲ್ಲಿ ಕುಂತರೂ ಅದು ಬಿಡುವಲ್ದಲ್ಲೋ ನಮ್ಮ ಮನೆಯದು. ಸಮಾಧಾನ ಇಲ್ಲ ಇಲ್ರಿ. ಎಲ್ಲಿ ಯಾರ ಈ ಕಡೆ ಎಲ್ಲ ಎಲ್ಲಿ ಕೊಡ್ತೀವೋ ಮರ ನಮಗೆ ತಿಳ್ಕೊಂಡು ಕೂತೇವೆ. ಬರೀ ಅದ ಬರ್ತೈತಿ, ಹೌದಿಲ್ಲ? ಶರೀರ ನೆಟ್ಟಗೆ ಇದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಈ ಕಡೆ ಎಲ್ಲ ಕೊಡಕ್ಕೆ ಬರ್ತೈತಿ. ಅದಕ್ಕೆ ಇದನ್ನು ಆರೋಗ್ಯವಾಗಿ ಇಟ್ಕೋ. ಅದು ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಆ ನಿಯಮಗಳ ಪಾಲನೆ ಮಾಡ್ಬೇಕಿಲ್ಲ. ಆಹಾರಗಳು ಎಂಥ ತಿನ್ಬೇಕು, ಎಂಥ ತಿನ್ನಬಾರ್ದು. ಊಟ ಬಲ್ಲವಾಗ ರೋಗ ಇಲ್ಲ ಅಂತ, ಮಾತು ಬಲ್ಲವಾಗ ಜಗಳ ಇಲ್ಲ ಅಂತ. ಹಂಗಾಗಿ ಯೋಗ್ಯವಾದಂಥ ಆಹಾರ ಹಾಕಿ ಶರೀರ ಆರೋಗ್ಯ ಇಟ್ಕೋಬೇಕಿಲ್ಲ. ಯುಕ್ತಾಹಾರ ವಿಹಾರಸ್ಯ ಅಂದ್ರೆ ಮನಸ್ಸು ಆರಾಮ ಇರ್ಬೇಕಂದ್ರೆ ಅದಕ್ಕೂ ಅಂತ ಸರಿಕಾಡು ಚಾಳಿ ಬಿಡ್ಬೇಕು. ಕಂಡಲ್ಲಿ ತಿರುಗೋದು, ಜಡ ಬುದ್ಧಿ ಜಡ ಸಂಘ ಕೆಡಿಸ್ಬೋದೈತೆ ಅದು. ಬರೀ ಶರೀರದಷ್ಟ ಆರೋಗ್ಯ ಎಲ್ಲ, ಮನುಷ್ಯನ ಆರೋಗ್ಯನೂ ಇಟ್ಕೋಬೇಕಾತಂದ್ರೆ ಅಂತ ಯಾಕ್ರಿ ಜನಸಂಪರ್ಕದಿಂದ ದೂರ ಇರ್ಬೇಕಾಕೈತಿ. ನೀ ಏನ ಊಟ ಗೀಟ ಮಾಡಿ ಅಂಥ ಸಂಪರ್ಕ ಕೂತ ಮನಸ್ಸೆಲ್ಲ ಕೆಟ್ಟೋಗ್ತೈತಿ. ಮನುಷ್ಯನ ಮಾಲಿನ್ಯ ಅದು. ಅಂಥ ವಿಹಾರ ಬೇಕಲ್ಲ, ಅಂಥ ಪರಿಸರ ಅದು ಬೇಕಲ್ಲ. ಕೆಡಿಸಲಾರದಂಥ ವಾತಾವರಣ, ಮನಸ್ಸನ್ನು ವಿಕಾರ ಆಗದಂಥ ವಾತಾವರಣದೊಳಗೆ ನಾವು ಇರಕ್ಕೆ ಕಲಿಬೇಕಲ್ಲ. ಅವ ಮಾತು ಅವ ಕಿವಿ ಬೀಳಾಕತ್ತು ಅಂದ್ರೆ ಮನಸ್ಸೆಲ್ಲ ಕೆಟ್ಟು ಬಿಡ್ತೈತಿ. ಕೇಳಿ 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 ಅದ ಹೆಸನ ಮತ್ತೊಂದು ಏನಿಲ್ಲ, ಅದ ಗುಂಗ ಇருக்கு. ಎದ್ದು ಕೂಡಲೇ ಅದನ್ನ ಮಾಡ್ತೈತೆ, ಅಲ್ಲೇ ಹೋಗಿ ಕುಂತು ಮನುಷ್ಯನ ಇದನ್ನೆಲ್ಲ ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ತದೆ. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಅಂದ್ರೆ ಯೋಗ್ಯವಾದಂಥ ಅನ್ನ ಹಾಕು ಶರೀರಕ್ಕೆ, ಮನುಷ್ಯಗೆ ಯೋಗ್ಯವಾದಂಥ ವಾತಾವರಣ ಅದಕ್ಕೆ ಅಂಥದ್ರಾಗ ವಿಹರಿಸು, ಅದ್ರಾಗ ಇರಾಕಲಿ. ಅಂಥ ಸಂಘ ಮನುಷ್ಯಗೆ ಸಮಾಧಾನ ಶಾಂತಿಯನ್ನು ಉಂಟು ಮಾಡೋವ್ರ ಸಂಘವನ್ನು ಮಾಡು. ಸಮಾಧಾನ ಶಾಂತಿ ಕೆಡಿಸೋರು, ಮನಸ್ಸನ್ನು ಚಂಚಲತೆ ಉಂಟು ಮಾಡೋರು, ವಿಕಾರ ಹೊಂದವ್ರ ಸಂಘ ಮಾಡಬೇಡ ಅಂತ, ಹೌದಿಲ್ಲ? ಅದು ಮುಖ್ಯದ. ಸ್ವಭಾವ ಸಂಘದಂಗೆ ಆಗಿಬಿಡ್ತೈತ್ರಿ. ಕೇಳಿ 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 ಅದ ಮನುಷ್ಯಾಗ ಅದ ಗುಂಗವ ಮಾತು ಪಂಟ್ ಬಡ್ಕೊಂತ ಕುಂತ ಅಂದ್ರೆ ಏನು ಮಾಡೋದು ಬೇಳೆ, ಹೌದಿಲ್ಲ? ಮನುಷ್ಯನ ಇದನ್ನು ಕೆಡಿಸ್ಕೊಂಡ್ಬಿಡ್ತೀನಿ. ಏನು ಮನಸ್ಸು ಆರೋಗ್ಯ ಇರಲಿಲ್ಲ ಅದು ತೊಗೊಂಡು ಏನು ಮಾಡೋಣ? ಅದು ಬಹಳ ಮಹತ್ವದ. ಮನಸ್ಸು ಮೊದಲು ಮುಖ್ಯ. ಏನು ಬರೀ ಅದರದ ಹೆಸರು ತೊಗೊಂತ ಅಂದ್ರೆ ಅದಕ್ಕೆ ಮನಸ್ಸಿಗೆ ಅಂಥ ಸಂಘ ಮಾಡಿ ಮಾಡಿ ಬರೀ ಅದ ಕೇಳು ಚಾಳಿ ಅದೇ ಮಾಡಿ ಮಾಡಿ ಅದೇ ಗಟ್ಟಿಯಾಗಿಬಿಡ್ತೈತಿ. ಅದಕ್ಕೆ ಅದನ್ನು ಜಡ ಬುದ್ಧಿ ಜಡ ಸಂಘವನ್ನು ವರ್ಜಿ ಮಾಡಬೇಕು. ಏನು ಶರೀರ ಮತ್ತು ಮನಸ್ಸನ್ನು ಸ್ವಚ್ಛ ಶುದ್ಧ ಇಟ್ಕೋಬೇಕಾದ ನಾವು ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡಲಿಲ್ಲ ಅಂದ್ರೆ ಯಾರೇನು ಮಾಡೋದು? ಅನುಭವಿಸೋದನ್ನು. ನಮಗೇನು ಆಗ್ಬೇಕಾಗಿತ್ತು ಬಿಡ, ನಾವೆಲ್ಲ ಕೇಳೇವೆ ಅಂತ. ಯಾಕ್ರಿ ದಿಮಾಕ್ ಮಾಡಿದೆ ಅಂದ್ರೆ ಹೋಗಂಗ್ರಿ ಯಾರೇನು ಮಾಡೋದು? ಹೋಗಿ ಡೊಗ್ಗೋಗಲ್ಲಿ ಅಂತ. ಚಟಾದೀನಾದೆ ಅಂದರೆ ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಅದು, ಹೌದಿಲ್ಲ? ನೋಡಿ 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 ನಾನಾಕ್ ನೋಡೇ ಬಿಡು ತಡಿ ಅಂತ ಚಾಲು ಮಾಡ್ತೈತಿ ಸಂಘ, ಹೌದಿಲ್ಲ? ಅವರು ಬಾರ ನೀನು ಬಾ ನೀಟ್ರೆ ನೋಡು ಅಂತೇಳಿ ಅವರ ಖರ್ಚು ಮಾಡಿ ನಿನಗೆ ಹಚ್ತಾರೆ ಮೊದಲು, ಹೌದಿಲ್ಲ? ಹಿಂದಗಡೆ ನಿನಗೆ ಚಟ ಬಿತ್ತಂದ್ರೆ ನಿನ್ನಿಂದ ಯಾಕ್ರಿ ಹೋಗು ನಡಿ, ಬಾರೋ ನೀನು ಬಾ ಅಂತ ಹೇಳ್ಕೊಂಡು ಹೋಗ್ತಾನೆ. ಸಂಘ ಕೂಡ್ತಿ ಅಂದ್ರೆ ಮುಗಿದು ಹೋಗ್ತಿ. ಕಲ್ತು ಚಟ ಬಿಡೋದು ಭಾಳ ಕಠಿಣ ಅದು. ಚಟದ ಕೈಯ ಸಿಕ್ಕ ಮ್ಯಾಗ ಅದರಿಂದ ಪಾರಾಗೋದು ಭಾಳ ಕಠಿಣ.
ಏನ್ ಚಟಾದಿನ ಚಟ ಸಂಬಂಧ ನಾವೆಲ್ಲ ತೀರ್ಬೇಕಾಗೈತಿ. ಹುಟ್ಟಿಟ್ಟು ಜನ್ಮ ಯಾಕೆ ಬರ್ತೈತೆ ಅಂದ್ರೆ ಚಟದ ವಾಸನಾದಿಂದನೇ ಬರೋದು. ಚಟ ಸಂಬಂಧ ರೀಪ ನಾವು ಹುಟ್ಟಿಟ್ಟು ಬರೋದು. ಯಾರು ನಮ್ಮನ್ನು ಹುಟ್ಟಿಸೋರಿಲ್ಲ. ದೇವರು ಹುಟ್ಟಿಸ್ಯಾನಲ್ಲ, ನಿನ್ನ ಚಟಗಳ ನಿನ್ನನ್ನು ಹುಟ್ಟಿಸ್ತಾವ. ಅವ ಬೀಜ. ಯಾರ್ಯಾರಿಗೆ ಯಾವ ಚಟ ಇರ್ತಾವ ಅಂತಲ್ಲಿ ಜನ್ಮ ಬರ್ತದೆ. ಏನು ಜನ್ಮ ವಿಷಯಗಳ ಮೇಲಿನ ಪ್ರೀತಿ, ಹೌದಿಲ್ಲ? ವಿಷಯದ ಚಟ ಯಾವ ಇಂದ್ರಿಯ ಚಟದ ಇರ್ತೈತಿ ಅಂತಲ್ಲಿನ ಜನ್ಮ ಬರ್ತೈತಿ. ಹುಟ್ಟಾಕ ಹಸ್ತೈತಿ ನಿನ್ನ. ಕೇಳಬೇಕಂದ್ರೆ ಭಾಳ ಕಠಿಣ ಅದ. ಈ ಅನಾವಶ್ಯಕ ಚಟಗಳನ್ನೆಲ್ಲ ಕೈ ಬಿಡಬೇಕಾಗ್ತದೆ. ಶರೀರ ಚರಿತಾರ್ಥಕ್ಕೆ ಬೇಕಾಗುವಂಥವು ಅನ್ನ ನೀರು ಏನದಾವಲ್ಲ ಅವು ಆ ಚಟ ಜನ್ಮಾಂತರಕ್ಕೆ ಕಾರಣ ಆಗೋದಿಲ್ಲ. ಅವಶ್ಯಕ ಶರೀರಕ್ಕೆ ಅನ್ನ ನೀರು ಏನದಾವಲ್ಲ ಅವು ಅವಶ್ಯ ಹಾಕಿ ಬದುಕು ಸಂಬಂಧ ಹಾಕಬೇಕು. ಇನ್ನು ಅನಾವಶ್ಯಕ ಚಟಗಳೇನದಾವಲ್ಲ ಅವ ನಮ್ಮನ್ನೆಲ್ಲ ತೇಕಾಕಚ್ಚಿದ್ರು, ಜನ್ಮ ಜನ್ಮ ಅಂತ ತಿರ್ಗಾಕಚ್ಚಿದ್ರು. ಭೋಗಲಾಲಸ ಯಾವಾಗ ನಾಶ ಆಕೈತಿ ನೋಡ್ರಿ, ಅವಾಗ ನಿನಗೆ ನೆಮ್ಮದಿ ನೋಡ್ರಿ. ಹೃದಯದ ಭೋಗ್ಯ ತೊರೆಯದೆ ಅಂತ ಒಳಗೆ ಸುಪ್ತ ರೀತಿ ಒಳಗೆ ಅದಾವೆಲ್ಲ ಅವು ಪ್ರಸಂಗ ಬಂದಾಗ ಪ್ರಕಟಕ್ಕೆ. ಅದು ಅಂಥ ಪ್ರಸಂಗ ಬಂದಾಗ ಅದನ್ನು ಇಚ್ಛಾ ಮಾಡ್ತಾನೆ. ಏನು ಭೋಗಲಾಲಸ ಒಳಗೆ ಸುಪ್ತ ರೀತಿ ಒಳಗಿರ್ತದೆ. ಗೊತ್ತಾಗ್ಲಂಗೆ ತಲೆ ಮಾಡ್ತದೆ. ಮನುಷ್ಯನ ತಲೆ ಕೆಡಿಸ್ತದೆ ಅದು. ಏನು ಅಂಥ ಅವಕಾಶ ಸಿಕ್ಕಾಗ ಯಾಕ್ರಿ ನಾನೇ ಅನ್ನೋನ್ನ ಬಿಡೋದಿಲ್ಲ. ನೀನು ಹೌದು ಹೌದು ಅನ್ನೋನು ಕೇಳಕ್ಕೆ ಭಾಳ ಚಲೋ ಬರ್ತದೆ. ಅಂಥ ಪ್ರಸಂಗ ಬಂದಾಗ ವಿಕಾರ ಆಗದಂಗೆ ಇರೋದು ಭಾಳ ಕಠಿಣ ಐತಿ. ವಿಕಾರ ಹೇತು ಕ್ಷತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತೈವ ಧೀರ ಅಂತ. ಅಂಥ ಪ್ರಸಂಗ ಬಂದಾಗ ವಿಕಾರ ಹೊಂದುವಂಥ ಪ್ರಸಂಗ ಬಂದಾಗ ವಿಕಾರ ಆಗದೆ ಇರೋ ಅವ ವಿವೇಕವಂತ, ಅವ ಧೀರ ಅಂತ. ನೋಡೇನು ಹೇಳೋದನ್ನ ನಾನು ರಗಡ ಸಲ ಪಸಿಗೆ ಬಿದ್ದ ಅಣುಲಿ ಉಂಡೇನ ನೋಡೇನಿ. ಬ್ಯಾಡ್ಲೆ ಮನಸ್ಸ ಅದ್ರಾಗ ಹೋಗ್ಬೇಡ. ಅವ ಬುದ್ಧಿ ಹೇಳ್ತಾನೆ ಮನಸ್ಸಿಗೆ. ಏನು ಯಾಕೆ ಅದ್ರಾಗ ತೊಡಗ್ತಿ? ಜನ್ಮ ಜನ್ಮ ಅಂತ ತಿರ್ಗಾಕ ಹಸ್ತೈತೆ. ಅದು ಬ್ಯಾಡ, ಅದ್ರ ಸವಾಸ ಅದು ಇಲ್ಲೂಲೇ ನಾವು ಆರಾಮಿರಾಗ ಬರ್ತೈತೆ ಅಂತ. ಅದ್ರ ಬೆನ್ನು ಹತ್ತಿರ ನಾವು ನಿರಂತರ ದುಃಖ ಹೊಂದಬೇಕಾಕೈತಿ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಹಿಂದೆ ಸರಿಸ್ತಾನ. ಏನು ಬೇಡ ಬೇಡಲಿ ಮನವೇ ಭೋಗದ ಒಡನಾಟ, ನೋಡು ನೊಂಜು ಬೆರೆಸಿದ ಸವಿಯೂಟ, ಕೇಡು ಕಡೆ ಉಳಿಯುವುದು ಮಾಯ ಕೈಮಾಟ. ಎಷ್ಟು ನೀ ಹುರುಪಲೆ ಓಡೋಕೆ ಹಿಂದಗಡೆ ನಿನಗದ ನಿರಾಶೆ ಆಕೈತಿ. ಸಾಕು ಕಾಣಿಸ್ತತಿಲ್ಲ, ಅದು ವಾಯ್ಕ್ ಕಾಣಿಸ್ತೈತಿ. ಹಿಂದಾಗ ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ನೆರಸನವಿಂತಿದೆಲ್ಲ. ಅದಕ್ಕೆ ಬ್ಯಾಡ್ಲಿ ಮನಸ್ಸು. ಅದು ಎಷ್ಟು ಜನ್ಮ ಮಾಡ್ಕೊತ ಬಂದಿ ಅದನ್ನು ಅಂತ ಮನಸ್ಸಿಗೆ ಬುದ್ಧಿ ಹಿಂದಕ್ಕೆ ಸರಿಸೋ ಪ್ರಯತ್ನ ನಾವು ಮಾಡಬೇಕು. ಏನು ಅಂಥ ಪ್ರಸಂಗದಾಗ ನೆನಪಿಗೆ ಬರ್ಬೇಕಲ್ಲ ಯುಕ್ತಿಗಳು ವಿಚಾರಗಳು. ಏನೋ ಪುಣ್ಯ ನಿಂದು ಹೊಳೆದ್ರೆ ಏನು ವಿಷಯದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕೋದು. ಈಗ ವೇಳೆ ಅದ ಸರ್ಕೊಳ್ಳಿಕ್ಕೆ ಮನುಷ್ಯನ ಜನ್ಮದಾಗ ಸಾಧ್ಯ ಐತಿ, ಬಾಕಿ ಜನ್ಮದಾಗ ಬರೋದನ್ನ ಇಲ್ಲ. ಅದು ಅಲ್ಲಿ ಹೊಳೆದನ ಇಲ್ಲ. ಅದು ಬಾಕಿ ಜನ್ಮದಾಗ ಅದು ಇದು ದುಃಖ ರೂಪ ಏನದು ಹೊಳಿದು ಇಲ್ಲ, ಅವ ಸುಖರೂಪ ಅಂತ ತಿಳ್ಕೊಂಡು ಅದ ವ್ಯವಹಾರದಾಗ ಮುನಿಗಿ ಬಿಡ್ತದೆ. ಏನು ಇವೇನು ಕಾಮಾದಿ ಷಡ್ರೂಪಗಳು ಏನದಾವ ಎಲ್ಲ ಕಾಲದವ್ರಿಗೂ ಎಲ್ಲರಿಗೂ ಸಮಾನ ಅದಾವ. ಏನು ಇದನ್ನು ಗೆದಿಬೇಕಲ್ಲ. ಕಾಮನನ್ನು ಗೆದ್ದಾಗ ನೀನು ಶೂರ. ಅದ್ರಾಗ ತೋರಿಸು ನೀನು ಶೂರತನನು. ಕಾಮನ ಗೆದಿಯೋದ್ರೊಳಗೆ ಬಿಡಬೇಕು ಬಲು ಹಿಂದೆ ತನ್ನೆರವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಹಿರೇ ಉದ್ರಿ ಅದು. ಏನು ಬಯಕೆಗಳು ಅದ ಹಿರೇ ಉದ್ರಿ. ಅದರಿಂದ ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಚಲೋ ಹೋಗ್ತವೆ. ಏನು ವಿಷಯದ ಇಚ್ಛಕ ಕಾಮನು. ಏನು
ಕಾಮನ್ ಗೆದ್ದವ್ರು ಎಷ್ಟು ಜನ ಸಿಗ್ತೀರಿ ಹೇಳ್ರಿ? ಕಾಮನ್ನ ಯಾರು ಗೆದಿತಾರ ಅವ್ರು ಸುಖಿಯಾಗಿರ್ತಾರೆ. ಕಾಮನ ಕೈ ಯಾಕೆ ಸಿಕ್ಕ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀವಿ ನಾವು. ಶರೀರ ಮುದುಕಾದ್ರೂ ಅದು ಹೋಗಲ್ಲ ನಮ್ಗೆ. ಯಾವ ಮುದುಕ ಮುದುಕಿ ಕಡಿಮೆ ಆಗೈತೆ ಹೇಳ್ರಿ? ಉಣ್ಬೇಕು ಉಡ್ಬೇಕು ಆಶೆ ಎಲ್ಲ ಇಂದ್ರಿಯಗಳ ಚಟದ ವಾಸನ ಹೋಗ್ಯಾವನು. ಇನ್ನೂ ಒಂದು ಜಪಾಟಿ ನೋಡಬೇಕಂದ್ರೆ ಶರೀರ ಜೀರ್ಣ ಆದರೂ ಅದು ಕಾಮ ಹೋಗಿಲ್ಲ, ಆಶಾ ಹೋಗುದಿಲ್ಲ. ಆಶಾ ತರುಣ ಐತೆ, ಶರೀರ ಜೀರ್ಣ ಐತೆ. ವಿಷಯದ ಆಶಾ, ವಿಷಯದ ಇಚ್ಛೆ ಏನದ ಅದು ಹೆಚ್ಚಕೊಂತ ವಯಸ್ಸಾದಂಗೆ ಇನ್ನೂ ಹೆಚ್ಚಾಗ ಶರೀರದ ಜೀರ್ಣ ಆಗೈತಿ, ಆಶಾರ ಹರಿದಾಗೈತಿ. ಏನು ಮಾಡೋದು? ತಡ್ಕೊಳ್ಳೋ ಶಕ್ತಿ ಇಲ್ಲ. ಯಾಕ್ರಿ? ತಿಂದದ್ದು ಪಚನ ಆಗವಲ್ದ, ಆದರೂ ತಿನ್ಬೇಕನ್ನೋ ಆಶೆ ಹೋಗವಲ್ದ. ಏನಾರು ಕೊಡ್ರಿಪ್ಪ ನನಗೆ. 5 ಇಂದ್ರಿಯ ಚಟಕಿನ ಕಾಮ ಅಂತ. ಒಂದೇ ಇಂದ್ರಿಯ ಅಲ್ಲ, 5 ಇಂದ್ರಿಯಗಳು. ಒಂದು ಅಷ್ಟಕ್ಕೆ ಅಧಮ, ಉಳ್ಕಿದ್ವೆಲ್ಲ ಶ್ರೇಷ್ಠನಲ್ಲ ಅವು. 4 ಅಧಿಕ 1 ಅಧಮವೇ ಅಂತ ಹರಿಶ್ಚಂದ್ರ ಕಾವ್ಯದೊಳಗೆ ಇದ್ರಾಗ ಬರ್ತದ. ಏನು ಇವೆಲ್ಲ ಇದಷ್ಟ ಕೆಟ್ಟ ಹುಡುಕಿದ್ವೆಲ್ಲ ಚಲೋ ಅಂತ ಹೇಳಿದೀನಿ. ನಮ್ಮ ರೂಪ ನೋಡಿದಿ, ನಮ್ಮ ಗಾಯನ ಕೇಳಿದಿ, ನಮ್ಮ ಶೇಂಟ್ ವಾಸನ ನೋಡಿದಿ. ಯಾಕ್ರಿ? ಎಲ್ಲ ನೋಡಿದಿ. ಇದು ಒಂದೇ ಅದನ್ನೇ ಯಾಕೆ ಒಲ್ಲಿ ಅಂದ. ಹರಿಶ್ಚಂದ್ರ ಕಾವ್ಯದೊಳಗೆ ಹೊಲಿತೆಯರಿಗೆ ಇದನ್ನು ಮಾಡುವ ಪರೀಕ್ಷೆ ಹರಿಶ್ಚಂದ್ರಗೆ ಬರ್ತದ. ಏನು ಅವು ಅಷ್ಟೇ ಶ್ರೇಷ್ಠ, ಇವು ಕನಿಷ್ಠ ಅಂತ ಹೇಳಿದ್ದೇನೆ. ಇದೊಂದು ಅದನ್ನೇ ಯಾಕೆ ಒಲ್ಲೆ? ಎಲ್ಲ ಒಬ್ಬರಿಗೆ ಗೆಳತನ ಮಾಡಿದ್ರೆ ಅಷ್ಟು ಬರುದನ. ಅದು ಒಂದು ಅದು ಪ್ಯಾಕೇಜ್, ಹೌದಿಲ್ಲ? ಅದು ಬರುದನ. ಅದು ಒಂದರ ಗೆಳತನ ಮಾಡಿದ್ರೆ ಅಷ್ಟೊಂದು ಬಿದ್ದಂಗೆ. ಅದಕ್ಕೆ ಅವನು ಬಿಡೋದನ್ನ ಇಚ್ಛೆನ. ಇಂದ್ರಿಯ ಸಂಪರ್ಕ ಭೋಗದಲ್ಲ, ಅನಿತ್ಯ ಐತಿ, ದುಃಖ ರೂಪ ಐತಿ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಮಾತಾಡ್ತೇವೆ, ಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ನಿತ್ಯ ದುಃಖ ಯೋನಯ ಆದ್ಯಂತವಂತ ಕೌಂತೆಯ ನತೆ ಸೂರ ಮತೆ ಬುಧ ಅಂತ ಹಗರಕೈತಿ ಮಾತಾಡೋದು. ಅದನ್ನು ಬಿಟ್ಟಿರೋದು ಭಾಳ ಕಠಿಣ ಐತಿ. ಮಾತಾಡ್ಬಿಟ್ರೆ ಹೋಗತೇನ? ಯಾಕ್ರಿ? ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪ ಐತಿ ಅಂತ ಹೇಳಕ್ ಬಂತು, ಅದನ್ನು ಬಿಟ್ಟಿರಾಕ್ ಬಂದತೇನ? ಅಂದ್ರೆ ನಿನಗೆ ಲಾಭ ಅದ. ಏನು ಬಿಡಬೇಕಲ್ಲ? ಬಿಟ್ಟೇನಂದರು ಬಿಡದಿ ಮಾಯಿ ಅಂದರು. ಹೌದಲ್ಲ? ಅಹಂಕಾರ ಬಿಟ್ಟೇನಿ ಅಂತ ಹಿಡ್ಕೊಂಡು ಅದನ್ನ ನೆನಪು ಮಾಡ್ಕೊತ ಕುಂತಿಯಲ್ಲ. ಅದನ್ನ ಬಿಟ್ಟು ಅದನ್ನ ನೆನಪು ಮಾಡ್ಕೊತ ಕುಂತಿಯಲ್ಲ. ಅದಕ್ಕೆ ಭಾಳ ಕಠಿಣ ಅದ. ಅಂದಾಗ ಬಾಕಿ ಉಳ್ದೈತಿ. ಎಲ್ಲೋ ಒಬ್ರು ಅದನ್ನ ಬಿಟ್ಟು ಅನುಭವ ಮಾಡ್ಕೊಳ. ಬಿಡು ಪುರುಷೋತ್ತರಿ ನಿನಗೆ ಅದು ಅನುಭವ ಬರ್ತೈತಿ. ಏನು ಸದ್ದ ಬಿಟ್ಟು ಸದ್ದ ಎಂದಿದ್ದೇನಂತ ಯಾವಾಗ ಅಂತೀವೋ, ಈಗ ಸದ್ದ ಬಿಟ್ಟು ಸದ್ದ ನಿನಗೆ ಅನುಭವ ಬರ್ತದೆ. ಹೋಗಲಾರ್ಸ ಕೈ ಬಿಡೋದನ್ನ. ಅದನ್ನು ಮಾಡ್ಕೊಂತ ಜನ್ಮ ಅಂತ ತಿರುಗಬೇಕಾಗೈತೆ. ಏನು ಅದ್ರ ಬೆನ್ನು ಹತ್ತಿದೆ ಅಂದ್ರೆ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಏನು ಅದ್ರ ಆಶಯ ಏನೈತಲ್ಲ, ಎಷ್ಟು ಜನ್ಮ ಹತ್ರ ತಿರ್ಗಾಕೈತೆ. ಅದ್ರ ಬೆನ್ನು ಹತ್ತೆ ವಿಷಯದ ಆಶೆ. ಅದು ಬೆನ್ನು ಹತ್ತಿ ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿ ಮಾಡಲುಚಿತವೇ ಮನುಜ, ಮಾಡಲುಚಿತವೇ ಕೂಡೆ ಬಾಧೆ ಬಹಳವಿರುವುದು ನೋಡಿ. ಧನದಷ್ಟ ಹೇಳ್ಯಾರ. ಧನ ಕನಕ ಇವೆಲ್ಲ ಎಲ್ಲ ಬಂತದ್ರಾಗ. ವಿಷಯದ ವ್ಯಾಮೋಹ ಬಿತ್ತಂದ್ರೆ ಮುಗಿದು ಹೋಗುತ್ತೆ. ಅದರಿಂದ ಕಡೆಕಾಗೋದು ಭಾಳ ಕಠಿಣ ಅದು. ಏನು ಶರೀರಕ್ಕೆ ಎಷ್ಟು ತ್ರಾಸು, ಮನಸ್ಸಿಗೆ ಎಷ್ಟು ತ್ರಾಸು. ಅದರಿಂದ ನಿರಾಶನ ಆಕೈತಲ್ಲ. ಅದನ್ನು ಹೊಂದಿದ ಬೆಳಕಾರ ನಿನಗೆ ಅದು ಉಳಿತೇನ? ಉಂಡದ್ದು ಎಲ್ಲಿಟ್ಟು ಹಂಗಾರ? ಒಳ್ಳೆ ಹರಿದಾಗಿದ್ದಾಗ ಉಂಡದ್ದು ಎಲ್ಲಿಟ್ಟಿ? ಎಲ್ಲಿ ಹೋಗ್ತದ ಅಂದ್ರೆ ಎಲ್ಲಿಟ್ಟಿ? ಅದನ್ನು ಉಂಡದ್ದು ಗಳಿಸಿದ್ದು ಉಂಡಿದ್ದು ಎಲ್ಲಿಟ್ಟಿ? ಭೋಗ ಮಾಡಿದ್ದು ಎಲ್ಲಿ ಉಳ್ದೈತೇನ ನೋಡ್ಕೊ. ಎಳ್ಳಟ್ಟು ಉಳಿಲ್ಲ. ಅದ್ರ ಪರಿಣಾಮ ಏನಾಗೈತಿ? ಧನುವ ಉಳ್ದೈತಿ. ಅದನ್ನು ವಿಚಾರ ಮಾಡೋದು ನಾವು. ಗಸಕ್ಕನ ಪಸಿಗೆ ಬೀಳ್ತೇವೆ, ಮಿಂಚು ಅನುಕೂಲ ಮೋಹಕ್ಕೆ ಬೀಳ್ತೀವಿ. ಅದ್ರ ಪರಿಣಾಮ ಏನಾಕೈತೆ ಅನ್ನೋದು ವಿಚಾರ ಮಾಡೋದು. ವಿಚಾರ ಮಾಡಿ ಹೆಜ್ಜೆ ಇಡ ನೋಡಿ.
ವಿವೇಕದ ಸನ್ನೆವೆರಿಸಿ ನೋಡು ಅಂದರು. ಮುಡುಲೆ ಮಬ್ಬಿಗೆ ಬೀಳ್ತಿ. ಅದಾಗಿಂದ ಏನು ಮಾಡೋದು, ಅದನ್ನ ಕಡೆಕಾಗೋದು ಭಾಳ ಕಠಿಣ ಐತಿ. ಮನ ಸಂಬಳದ ಸಿಕ್ಕ ಮ್ಯಾಗ ಅಲ್ಲೇ ಸತ್ತ ಹೋಗೋದು ನಾವು. ಅದರಿಂದ ಕಡೆಕಾಗೋದು ಭಾಳ ಕಠಿಣ. ತಿಳ್ಕೊಂಡು ಒದ್ದಾಡ್ತೈತಿ. ಹಂಗಾಗೈತಿ ನಮ್ಮ ಜೀವನ ಎಲ್ಲ. ವಯಸ್ಸಾದಂಗೆ ಭೋಗಲಾಲ್ಸ ಹೆಚ್ಚಕ್ಕಂತ ಹೋಗ್ತೈತಿ. ಇಲ್ಲಿ ತನಕ ಮಾಡಿದ್ದು ಉಳಿದಿಲ್ಲ, ಇನ್ನು ಮಾಡ್ಬೇಕನ್ನೋ ಆಶಾನೂ ಹೋಗಿಲ್ಲ. ಹೊಟ್ಟೆಪ್ಪನವ್ರ ಮಾತಂತೂ ನಾಲಿಗೆಪ್ಪನವ್ರು ಕೇಳೋದಿಲ್ಲ. ಹೌದಿಲ್ಲ? ಹೊಟ್ಟೆ ತಡ್ಕೊಳಕ್ಕಾಗಲ್ಪ, ಪಚನ ಮಾಡೋಕ್ಕಾಗಲ್ಲ, ಕಡಿಮೆ ಹಾಕಂದ್ರು ನಾಲಿಗೆಪ್ಪನವರು ಕೇಳೋಣ. ಭಾಳ ಗಾಂವ್ ಐತೆ ನಾಲಿಗೆ, ಗಾಂವ್ ಐತೆ ಅಂದ್ರೆ ಹೊಡ್ತಾ ಹೊಡೆದು. ಹೌದಿಲ್ಲ? ಏನು ಮಾಡೋದ್ರಿ ಇದಕ್ಕೆ? ಹಿಂಗಾಗಿ ಕಡಿಮೆ ಹಾಕಾಕತ್ ಕೂಡಲೇ ಮನ್ಯಾಗ ಕೊಡವಲ್ರು ಒಂದು ಮಂದಿ ಮನ್ಯಾಗ ಹೋಗಿ ಹೇಳ್ತತೆ. ಹೌದಿಲ್ಲ? ಇದೆಲ್ಲ ರಾಡಿ ಮಾಡಾಕೈತೆ, ಅರಿಬಿ ಪರಿಬಿ ಎಲ್ಲ ರಾಡಿ ಎಟ್ಟಂತ ತೊಳಿನಪ್ಪ ಇದನ್ನ ಅಂತೇಳಿ ಇದು ಕೂಳು ಕಡಿಮೆ ಹಾಕಾಕೈತಿರು ಅಂದ್ರೆ ಏನು ನನಗೆ ಕೂಳ ಕೊಡವಲ್ರು ಬಾಜು ಮನೆಗೆ ಹೋಗಿ ಹೇಳ್ತೈತೆ. ತಿನ್ನಬಾರಪ್ಪ, ತಿನ್ನಿಸ್ತಾವೆ. ಹೌದಿಲ್ಲ? ತಿಂದ ಮತ್ತೆ ರಾಡಿ ಮಾಡ್ಕೊಂಬಂದತಿ. ಎಲ್ಲಿ ತಿಂದು ಬಂತಿಪ್ಪ ಇದು ಅದು ಗೊತ್ತಾಗಿ ಅವ್ರು ಕೂಡ ಜಗಳ. ಬಡಿ ಇಲ್ಲಿ ಹಾಕಿದವ್ರು ಅಂತ ಅಂದರು ಅವರು. ಹೌದು, ಏನು ಮಾಡೋದು? ಮತ್ತೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅವ್ರ ಮುಂದೆ ಅಳೋದಕ್ಕೆ ಹೇಳೋದತ್ತು, ಏನು ಕೊಡವಲ್ರಿ ನನಗೆ. ಜೀವ ಮಾರಿಗೆ ತಿನ್ಬಾರ, ತಿನ್ಸಾಕೈತಿ ಕೂಡಲೇ ಏನು ಮಾಡೋದು? ಬಳಿ ಬರೀಲಿ ಅಂತಾರೆ ಅವರು. ಈ ಸೀಮೆ ಐತೈತಿ ಹೋಗಿ ಅದಕ್ಕೆ ಹೋಗ್ತೀವಿ ಅಲ್ಲಿ ಮನೆಗೆ ಅಂತ ಮಾಡಿ ನಾವು ಹೋಗಿ ಅರೆ ಕುಂತ್ರದ ಮಾತಾ ಕುಂತ ನನಗೆ ಹಿಂಗೆ ಹಾಕಿ ತಿನ್ನಾಕ ಕೊಡ್ರಿಪ್ಪ ಆಯ್ತು. ಅದಕ್ಕೆ ಹೋಗೋದದ. ತಿಂದು ಬಂದ ಇಲ್ಲ ರಾಡಿ ಮಾಡ್ಕೊಂಡ್ತೈತಿ. ಶರೀರ ವಯಸ್ಸಾದ ಮ್ಯಾಗ ಭಾಳ ಕಠಿಣ ಐತ್ರಿ ಸಂಭಾಳಿಸೋದು. ನಾಲ್ಗೆ ಹಲ್ಲ ನಿಯಂತ್ರಣದ ಮಾಡ್ಬೋದು ಭಾಳ ಕಠಿಣ ಐತಿ. ಚಟ ದಿನ ಆಗ್ತದ ಮನುಷ್ಯ. ಪರಾಧೀನ ಆಗಬಾರ್ದು. ಹೌದಿಲ್ಲ? ನೀವು ಎಲ್ಲ ಗಟ್ಟಿದ್ದಾಗ ಏನಾದರೂ ನಡೀತಿ. ಇನ್ನು ಪರಾಧೀನ ಆದ್ಮ್ಯಾಗ ನೀನು ಎಲ್ಲ ತಿನ್ನಬೇಕು ಇನ್ನೂ ಮಾಡ್ಬೇಕಂದ್ರೆ ಹಗ್ಗಕ್ಕೇನು ನೀ. ಹೌದಿಲ್ಲ? ಏನು ಮಾಡೋದಪ್ಪ ಇದನ್ನೆಲ್ಲ? ಎಷ್ಟಂತ ಮಾಡೋದು ಇನ್ನಂತ ಬೇಸರ ಆಕೈತಿ ಜೀವನ. ಅದಕ್ಕೆ ನಾಲಿಗೆ ಮೊದಲಿರ್ತ ನಿಯಂತ್ರಣದಾಗ ಇಟ್ಕೊಂಡ್ರೆ ಬರ್ತೈತೆ ಅದು. ಬರೇ ತಿನ್ಕೊಂತ ಬಂದು ರೂಢಿ ಬಿತ್ತಂದ್ರೆ ಏನಾದರೂ ಹಂಗೆ ತಿನ್ನೋದು ನಾಲಿಗೆ. ಅದಕ್ಕೆ ಕೇಳೋದಲ್ಲ ನಾಲಿಗೆಪ್ಪನವ್ರು ಹೊಟ್ಟೆಪ್ಪನವ್ರ ಮಾತು. ಅದನ್ನು ಹತೋಟಿ ಒಳಗೆ ಇಟ್ಕೋಬೇಕಲ್ಲ, ಅಂದಾಗ ನಿಯಂತ್ರಣಕ್ಕೆ ಬರ್ತೈತಿ. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ನಾವು ಎಷ್ಟು ದಿನ ಭೋಗಿಸಿದ್ರು ಸುಧಾ ಅದರಿಂದ ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ. ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಬೆಂಕಿಯನ್ನು ಹಾಕ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಅದನ್ನು ತೃಪ್ತಿಪಡಿಸೋ ಕಾರಣನೂ ಇಲ್ಲ. ಅದರ ಬಗ್ಗೆ ಉದಾಸೀನ ಮಾಡಿಬಿಡ್ಬೇಕು ಅಂದ್ರೆ ಅವನು ಗೆಲ್ಲಬೇಕಂದ್ರೆ ಅದ್ರ ಬಗ್ಗೆ ಉದಾಸೀನ ಆಗುವುದು. ವೈರಾಗ್ಯವನ್ನು ಹೊಂದೋದು. ತಿನ್ನೋದಾಗ್ತಿ, ನೋಡೋದಾಟಿ, ನೋಡೋದಾಟಿ, ಮುಟ್ಟೋದಾಟಿ, ಸಾಕಿನ್ನು ಬ್ಯಾಡಪ್ಪ ಇರುತ್ತೆ. ಸಹವಾಸ ಇದರಿಂದ ಹಿಂದಕ್ಕೆ ಸರ್ಕೊಂಡಿನಂತ ಬರಬೇಕಲ್ಲ. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ, ಉದಾಸೀನ ಆಗ್ಬೇಕಂತಂದ್ರೆ. ಇದೆಲ್ಲ ಇದ್ರ ಪರಿಣಾಮ ಭಾಳ ಇದೈತೆ, ಅನರ್ಥ ಐತೆ, ದುಃಖ ಕೊಡ್ತೈತಿ. ಇದನ್ನೋದು ಹೊಳಿಬೇಕಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗ ಇಡೀ ಆಯುಷ್ಯ ಎಲ್ಲ ಇದ್ರಾಗ ಕಳೆದೆಲ್ಲ. ಬರೀ ಇಂದ್ರಿಯ ಸಂಪರ್ಕ ಭೋಗದಾಗ ಕಳೆದ ಜೀವನ ಹಾಳು ಮಾಡ್ಕೊಂಡೆಲ್ಲ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರ್ತೀವಿ ನೋಡಿ. ಅಭ್ಯಾಸ ಮಾಡಲಿಕ್ಕೆ ಜಡಸಂಗ ಬಿಡಬೇಕಾಕೈತಿ. ಮಾಡಿದೆ ಅಂದ್ರೆ ಮತ್ತೆ ಶುರು ಆಕೈತಿ ಅದು. ಹೌದಲ್ಲ? ಜಡಬುದ್ಧಿ ಜಡಸಂಗ ಬರೀ ಅದಕ್ಕೆ ಪ್ರಚೋದನೆ ಮಾಡ್ತೈತೆ ಅದು. ಅದನ್ನು ಬಿಟ್ಟು ಅದಕ್ಕೆ ಮತ್ತೊಂದು ಇದು ಗೊತ್ತೇ ಇಲ್ಲಲ್ಲ. ಬರೀ ಅದ ಸುದ್ದಿ ಆಗಕ್ಕೆ ಆಗಲಿ. ಜಡಬುದ್ಧಿ ಜಡಸಂಗ ಇದನ್ನು ಹತೋಟಿ ಒಳಗೆ ಇಟ್ಕೋಬೇಕಂದ್ರೆ ಅಂತ ಜಡಬುದ್ಧಿ ಜಡಸಂಗ ಬಿಟ್ಟಾಗ ಅವಾಗ ಇದನ್ನು ಸಾಧಿಸಕ್ಕೆ ಬರ್ತೈತಿ. ಅಂಥ ಜನರ ಸಹವಾಸದಲ್ಲಿ ಇರೋಕ್ಕಿಂತ ಅಡವಿಯಲ್ಲಿ ಇರೋದು ಚಲೋ. ಒಂದು ಮೂರ್ಖ ಜನರ ಸಹವಾಸ ನಮ್ಮನ್ನು ಮೂರ್ಖನ್ನು ಮಾಡ್ತೈತೆ.
ಏನು ಮೂರ್ಖರಲ್ಲಿ ಅತ್ಯಂತ ಮೂರ್ಖರಾದ ವಿಷಯದ ಸಂಪರ್ಕ ಭೋಗದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು. ಬರೀ ಅವ ಸುದ್ದಿ, ಅವ ಮಾತು, ಅವ ಕತಿ, ಮತ್ತೊಂದು ಏನಿಲ್ಲ. ಎಲ್ಲೂ ಆದರೂ ಇದಲ್ಲ. ಇದನ್ನು ಬಿಟ್ಟು ಏನಾರ ಐತೆ ನೀನು ಮತ್ತೆ ಇದರಾಗ ಸುಖ ಬುದ್ಧಿ ಇಟ್ಕೊಂಡು ಇವುಗಳ ಬಗ್ಗೆನ ಅವುಗಳನ್ನು ಹೆಂಗೆ ಹೊಂದಬೇಕು, ಅವನ್ನ ಅದರ ಬೆನ್ನು ಹತ್ತಿ ತಿರುಗುವುದು, ಇದಕ್ಕೆ ಅದನ್ನು ಕಲಿಸ್ತಾರೆ. ಹುಬ್ಬಿನ 10,000 ಹೋದಿಲ್ಲ, ಎಲ್ಲ ಜಡ ಬುದ್ಧಿ ಜಡ ಸಂಘ. ಅದ ಮಹಾತ್ಮರ ಸಂಘ ಮಾಡಿದ್ರೆ ಹೆಂಗಾಕಿತ್ತು, ಇವುಗಳ ಇಲ್ಲೂಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತಿ ಅನ್ನುವಂಥ ಉಪಾಯಗಳನ್ನು ಅವರು ಯುಕ್ತಿಗಳನ್ನು ಹೇಳಿಕೊಡ್ತಾರೆ. ಯಾವುದೇ ಭೋಗದ ಸಂಪರ್ಕ ಇಲ್ಲೂಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತಿಲ್ಲ. ಭೋಗಗಳ ಮೇಲಿಲ್ಲದೆ ಸವಿಯುವ ಸವಿ ಯಾವುದು? ಇವುಗಳ ಬೆನ್ನು ಹತ್ತಿ ನಾವು ಜೀವನ ಎಲ್ಲ ಹಾಳು ಮಾಡ್ಕೊಂಡಿವಲ್ಲ. ಮನಸ್ಸಿಗೆ ಸಮಾಧಾನ ಶಾಂತಿ, ನಿಜವಾದ ಸಮಾಧಾನ ಶಾಂತಿ ಅದರಿಂದ ಸಿಗ್ತೈತಿ ಅನ್ನೋದನ್ನು ಅವರು ಅಂಥವ್ರ ಸಂಘದಿಂದ ಗೊತ್ತಾಗೈತಿ. ಏನು ಮತಿಗೆ ಮಂಗಳವೀವುದಾವುದು ಉತ್ತಮರ ಸಂಘ. ಅಂಥವ್ರ ಸಂಘ ಯಾರು ಮಾಡ್ತೇವೆ ನಾವು? ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಉಂಟು ಮಾಡುವಂಥವ್ರ ಸಂಘ, ಅಂಥವ್ರ ಮಾತುಗಳನ್ನು ಕೇಳೋದು ನಾವು. ಮನಸ್ಸನ್ನು ವಿಕಾರ ಮಾಡುವಂಥವು ಯಾಕ್ರಿ? ಅಂಥವ್ರ ಸಂಘನ ಮಾಡ್ತೀವಿ. ವಿಷಯ ಬಡಕರ ಸಂಘ ಏನು ಅದರ ಸದಸ್ಯರಾಗ್ಬಿಟ್ಟಿವಿ ನಾವು, ಆಜೀವ ಸದಸ್ಯರು. ವಿಷಯ ಬಡಕರ ಸಂಘದ ಆಜೀವ ಸದಸ್ಯರಾಗ್ಬಿಟ್ಟಿವಿ. ಯಾಕೋ 2 ದಿನ ಬಂದೇ ಇಲ್ಲ ಅಲ್ಲಪ್ಪ, ಎಲ್ಲಿ ಹೋಗಿದ್ದೆ ಅಂತ ಸೀದಾ ಮತ್ತೆ ಅಲ್ಲೇ ಹೋಗೋದು ನಾವು. ಅಂಥ ಕಂಪ್ನಿಗೆ ಮೀಟಿಂಗ್ ಕೂಡ್ತೀನಿ ನೋಡ, ಹೌದಿಲ್ಲ? ಅದ್ರಾಗ ಬರೀ ಅದ ರೂಢಿ ಆಗಿಬಿಡೈತಿ. ಅದನ್ನಾಗ ಅದ ಹೆಸನ, ಮತ್ತೊಂದು ಏನಿಲ್ಲ. ಮತ್ತೇನೇನಪ್ಪ ಹೊಸದು ಏನೈತಿ? 2 ದಿನ ನಾನು ಬಂದಿದ್ದೇ ಇಲ್ಲ. ನಿನಗೆ ಗೊತ್ತೇ ಇಲ್ಲ, ಚಾಲು ಆತ. ಹೌದಿಲ್ಲ? ಅವನ ತಡಿಪ ನಾನು ದಾಖಲು ಮಾಡ್ಕೋತೇನೆ ಅವನಂತ. ಹೌದಿಲ್ಲ? ನಿನ್ನಿದೇನು ನೆನಪಿಟ್ಕೊಂಡೇ ಇಲ್ಲ. ಅವನು ಹೇಳ್ತಾನೆ, ಅವನು ತುಂಬ್ಕೋತಾನೆ. ಹೌದಿಲ್ಲ? ಅಂದಾಗ ಭರ್ತಿ ಆಗ್ಬೋದು ಅದು. ಇಲ್ಲಾಂದ್ರೆ ಖಾಲಿ ಉಳಿದಿರ್ತದೆ ಜಗ. ಅಂದಾಗ ಸನ್ಮಂತಕೈತೆ ಅವಾಗ. ಊರು ಸುದ್ದಿ, ಇದನ್ನ ಸುದ್ದಿ ತುಂಬ್ಕೊಂಡಾಗ ಬರೋಬ್ಬರಿ ಅವಾಗ. ಮತ್ತೆ ಹೋಗಿ ಇನ್ನೊಬ್ಬರಿಗೆ ಹೇಳ್ಬೇಕಲ್ಲ ಅದನ್ನ, ಮತ್ತವ ತುಂಬ್ಕೊಂಡದ್ದನ್ನು. ಅಂಥವ್ರ ಸಂಖ್ಯೆ ಹೆಚ್ಚು ಮಾಡ್ಬೇಕಲ್ಲ. ಹೌದಿಲ್ಲ? ಇದನ್ನ ಬೆಳೆಸ್ಕೊಂತ ಹೋಗೋದು ಬಾಯಿಲೆ. ಗೊತ್ತಿಲ್ಲ ನಿನಗೆ? ಪ್ರಚಾರ ಮಾಡೋಣ. ಹೌದಿಲ್ಲ? ಏನು ಹೋಲ್ಪ, ನಂದು ಅಷ್ಟಕ್ಕೆ ಇರಲಿ, ಇನ್ನೊಬ್ಬರಿಗೆ ಇದನ್ನು ಹರಡೋದು ಬೇಡ ಕೆಟ್ಟದ್ದನ್ನು ಅನ್ನೋದಿಲ್ಲ ಅವ. ಯಾಕ್ರಿ? ದೌಡು ಪ್ರಚಾರ ಮಾಡ್ಬೇಕು ಅದನ್ನು. ಇದನ್ನು ಮೊದಲು ಸ್ಪ್ರೆಡ್ ಆಗ್ಬೇಕು ದೌಡಿದು. ಚಲೋದಂತಿ ಕೇಳೋದಿಲ್ಲ ಅವ. ಚಲೋದಂತಿ ಯಾರ ಮಾತಾಡಕ್ಕೆ ಹೋಗೋದಿಲ್ಲ. ಇದನ್ನು ಕೇಳಿದ್ದು ಇನ್ನೊಬ್ಬರ ಮುಂದೆ ಹೇಳಕ್ಕೆ ಹೋಗ್ಯೇನ? ಇದನ್ನು ಹೇಳೋದಿಲ್ಲ. ಮತ್ತೇನಾರ ಇದ್ರೆ ಎಷ್ಟು ದೌಡ್ ಹೇಳ್ತೀವಿ ನೋಡು, ಅದ್ರಾಗ ಎಷ್ಟು ಆಸಕ್ತಿ ಐತೆ ಅಂತ. ಇದ್ರಾಗ ಆಸಕ್ತಿ ಇಲ್ಲ, ಬೇಕಾಗಿಲ್ಲ. ಇದು ಬೇಕಾದದ್ದಿದ್ದಂದ್ರೆ ಹೆಂಗೆ ನೆನಪಿಟ್ಕೋತಿ ನೋಡು, ಅದು ಬೇಕಾಗೈತಿ. ಹೌದಿಲ್ಲ? ಇದು ಬೇಕಾಗಿಲ್ಲ, ಅದಕ್ಕೆ ಉದಾಸೀನ. ನಾನು ಹೋಗಿನ ಬಿಡಪ್ಪ ಅಂದ. ಏನು ಕೇಳಿದೆ ಅಲ್ಲಿ ಅಂದ್ರೆ, ಭಾಳ ಚಲೋ ಹೇಳಿರು. ಎಷ್ಟು ಚಲೋ ಏನು ಹೇಳಿರು? ಇಲ್ಲ. ಅದು ಉಳ್ಕಿದ್ದು ಹೆಂಗೆ ಬಾಳೆದ ಇದನ್ನದು ಅದನ್ನು ಸುದ್ದಿ, ಊರು ಸುದ್ದಿ ಅದು ಹೆಂಗೆ ನೆನಪು ಒಂದು ಪಿನ್ ಟು ಪಿನ್ ಹೇಳ್ತಿ ಅದನ್ನೆಲ್ಲ. ಮತ್ತು ಅದು ಕೂಡ ಜೋಡಿಸಿ ಹೇಳ್ತಿ ಹಂಗೆ. ಹೌದಿಲ್ಲ? ಹೊಂದಾಣಿಕೆ ಮಾಡಿ ಅದನ್ನು ಅಗದಿ ಏನು ಬಣ್ಣ ಹಚ್ಚಿ ಹೇಳ್ತಿ ಅದನ್ನು ಕೆಟ್ಟದ್ದನ್ನು ವರ್ಣನ ಮಾಡಿ. ಇದನ್ನು ಇದ್ರ ಸುದ್ದಿ ಕೇಳಬೇಡ. ಇದು ರೂಢಿನ ಇಲ್ಲಲ್ಲ, ಇದು ಬೇಕಾಗಿಲ್ಲ. ಇದು ಅದಕ್ಕೆ ವೇಳೆ ಎಲ್ಲ ಅದರ ಕೇಳಿಬೇಡ. ಬರಿಗತ ಗೋಷ್ಠಿಗಳನ್ನು ಬಿಡ್ರಿ, ಸುಜನ ಗೋಷ್ಠಿಗಳನ್ನು ನಡೆಸ್ರಿ. ಇದೇ ವಿಚಾರದೊಳಗೆ ಹೆಚ್ಚು ಕಾಲ ಕಳಿಬೇಕು. ಅಂದ್ರೆ ಸಂಸ್ಕಾರ ಉಳಿತೈತಿ. ಯಾಕೆ ಹೇಳ್ಬೇಕಾಗೈತೆ ಅಂದ್ರೆ, ಆ ಸಂಸ್ಕಾರ ಹೀನ ಸಂಸ್ಕಾರ ಆಕೈತೆ. ಅದರಿಂದ ಜಡಬುದ್ಧಿ ಜಡಸಂಗ ಮಾಡೋದ್ರಿಂದ ಅವ ಮಾತು, ಅವ ಕತಿ. ಮಾತಾಡಿದ್ರೆ ಇದ್ರ ಬಗ್ಗೆ ಹೆಚ್ಚು ಮಾತಾಡು, ಬಾಕಿ ಇದನ್ನು ಮಾತಾಡಕ್ಕೆ ಹೋಗ್ಬೇಡಿ. ಬಾಳೆ ಸುದ್ದಿ ತೆಗಿಬೇಡ್ರಿ ಅನ್ನೋರು ಅದೀರ, ಇದ್ರಾಗ ಒಬ್ಬರ ಅಂತಿದ್ರು ಅಜ್ಜವ್ರು. ಬರೇ ಅದನ್ನ ತೆಗೆದು ಅವ ಮಾತು, ಇನ್ನೊಬ್ಬರು ಸುದ್ದಿ, ಅವ್ರು ಹಂಗಾದ್ರೆ ಇವ್ರು ಹಿಂಗಾದ್ರು. ಎದಕ್ಕೆ ಬೇಕಾಗಿತ್ತು ನನಗೆ ಅವ್ರ ಸುದ್ದಿ? ಸುಮ್ಮನೆ ವೇಳೆ ಕಳಿಸತ್ತೋಕಿ ನೋಡು. ಆ ವಿಷಯದ ವೇಳೆನ ನೀನು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರೆ ಹೆಂಗೆ ಹಾಕಿತ್ತು? ಅದ ವೇಳೆ ಸದುಪಯೋಗ ಆಕ್ಕಿತ್ತಿಲ್ಲ. ವ್ಯರ್ಥ ಹೋತಲ್ಲೋ ನೀನು, ವೇಳೆ ಎಲ್ಲ.
ಅಭ್ಯಾಸ ಮಾಡಲಿಕ್ಕೆ ಅಂತ ಜಡಬುದ್ಧಿ ಜಡಸಂಗವನ್ನು ಬಿಟ್ಟು ವಿಘ್ನ ಆಗುವಂಥ ಸ್ಥಾನ ಬಿಟ್ಟು ನಿರಾತಂಕವಾದಂಥ ಸ್ಥಾನದಾಗ ಕೂಡಬೇಕು. ಆತಂಕ ಇಲ್ಲದಂಥ ವಿಘ್ನ ಆಗಲಿದ್ದಂಥ ಸ್ಥಳ ಹುಡುಕ್ಬೇಕು. ನೀ ಅದನ್ನು ಬಿಡಲಿಲ್ಲ ಅಂದರೆ ಇದು ಅಭ್ಯಾಸ ಮಾಡಿ ಕೊಡೋದೂ ಇಲ್ಲ. ಅದು ಒಂದು ಸರಿ ಅಭ್ಯಾಸ ಮಾಡಿ ಆ ಸ್ಥಿತಿ ಖಾತ್ರಿ ಅದನ್ನು ಪಡೆದೆ ಅಂತಂದರೆ ಪುನಃ ಬಿಡೋದನ್ನೇ ಇಲ್ಲ. ಪುನಃ ಪುನಃ ಅದಾಗ ಇರ್ಬೇಕು ಅನಿಸ್ತೈತಿ. ಬಾಳೆ ಚಿಂತೆ ಬಿಟ್ಟು ಮೊದಲು ನಿದ್ದೆ ಮಾಡಾಕರ ಕಲೀರಿ. ನೀವು ಮೊದಲು ಜನ್ಮಾಂತರ ಬಾಳೆ ಮಾಡ್ಕೊತ ಬಂದು ಇದೊಂದು ಜನ್ಮದಾಗಾರ ನಿದ್ದೆ ಮಾಡಕ್ಕೆ ಕಲಿ. ನಿದ್ದೆ ಬಂದ್ರೆ ಏನು ಕೆಟ್ಟ ಅಲ್ರಿ, ಬಾಳೆದ ನೆನಪು ಬರಬಾರ್ದು ನೋಡಿ. ಆಕೈತೆ ನಿನಗೆ ಅದನ್ನಾರ ಮಾಡೋಕ್ಕಾಗಲ್ಲ. ನಾನು ಬರಬಾರ್ದು ಇದ್ರ ನೆನಪು ಎಂದೆಂದು ಬರದಂಗೆ ಮಾಡ್ಕೊ. ಸ್ವಲ್ಪ ಸ್ವಲ್ಪರ ವಿವೇಕ ವೈರಾಗಿ ಉದಯ ಆದರೆ ಗುರುಗಳು ಸಹಾಯಕ್ಕಾಗ್ತಾರೆ. ಸ್ವತಃ ಒಲವು ಬೇಕು ನೋಡಿ. ನೀವು ಸ್ವತಃ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಎಷ್ಟು ಹೇಳಿರ ಏನು ಮಾಡೋದು? ಒಲವಿಲ್ಲಲ್ಲೇ ಕೇಳಿ ಕೊಡ ಡಬ್ಬಾಕಿ ನೀರು ಸುರಿದಂಗೆ. ಗುರುವರನ ಒಲವಿಲ್ಲದಲ್ಲವನ್ ಏನನ್ನುವುದಲು ದೊರೆಯಲರಿಯದು ಸಂವಿಜ್ಞಾನ. ಅಂದರೆ ಈ ಸ್ವರೂಪದ ತಿಳುವಳಿಕೆ ನೀ ಯಾರಿದೆ ಅನ್ನೋದು ಹೊಳೆದಿಲ್ಲ. ನಿನಗೆ ಒಲವು ಬೇಕಾದ ಒಲವಿನಿಂದ ಕೇಳಿದಾಗ ಇದು ಹೊಳಿತೈತಿ. ಇದನ್ನು ಅವನ ಅರಿವನು ಒಲವಿನಿಂದ ಯಾವ ಇದನ್ನು ತಿಳ್ಕೊತಾನೋ ಅವನು ಒದೆದು ಸಂಸಾರವನ್ನು ಮೊದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವ ಅಂತ. ಇದನ್ನೆಲ್ಲ ಬದಲಾವಣೆ ಆಗುವಂಥದ್ದನ್ನು ವ್ಯವಹಾರ ಎಲ್ಲ ಕೈ ಬಿಡ್ತಾನೆ. ಸಂಸಾರ ಅಂದ್ರೆ ಬದಲಾವಣೆ ಆಗುವುದು, ಇದಕ್ಕಿದ್ದಂಗೆ ಇರುವುದಲ್ಲ. ಅದನ್ನೆಲ್ಲ ಕೈ ಬಿಟ್ಟು ಯಾವಾಗಲೂ ಇದ್ದ ವಸ್ತು ಯಾವುದು ಬದಲಾಗದೆ ಇದ್ದದ್ದು ಅದ್ರ ಕಡೆ ಲಕ್ಕ ಕೊಡ್ತಾನೆ. ಅವಾಗ ಅದ್ರಾಗ ಪ್ರೀತಿ ಉಂಟಾಕೈತಿ. ಅದಕ್ಕೆ ಭಕ್ತಿ ಅಂತಾರೆ. ಬದಲಾಗದೆ ಇದ್ದಂಥ ವಸ್ತುವಿನ ಕಡೆ ಯಾರ ಮನಸ್ಸು ಹರಿತಿರ್ತೈತಿ ಅದಕ್ಕೆ ಪ್ರೀತಿ ಅಂತಾರೆ. ಬದಲಾವಣೆ ಆಗೋದ್ರ ಕಡೆ ಲಕ್ಕ ಕೊಡೋದು ಅದು ಮೋಹಕ್ಕೆ ಬಿದ್ದಿನಿ. ಅದು ಬದಲಾಗೋದು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಕ್ಷಣಕ್ಕನ ಬದಲಾವಣೆ ಆಗ ಕಾಯಮ ನಿನ್ನವಾಗಿ ಇರ್ತಾವನ ವಸ್ತು. ಈಗ ನಿನ್ನಿದ್ದದ್ದು ಇವತ್ತಿನಿಂದ ಆಗಿರೋದಿಲ್ಲ, ಇವತ್ತಿಂದ ನಾಳೆ ಇರೋದಿಲ್ಲ. ನಿನಗೆ ಇನ್ನುವಾಗಿರ್ತಾವನ ನಿನ್ನ ವಸ್ತು. ಈ ಶರೀರ ನಿಂದಾಗಿರ್ತೈತೇನೆ. ಯಾಕ್ರಿ ಬದಲಾವಣೆ ಆಕ್ಕವು. ಮತ್ತೆ ಯಾರ್ದು ಇವತ್ತು ನಿನ್ನೆ ಯಾರ್ದೋ ಇತ್ತು, ಇವತ್ತು ನಿಂದ ಮತ್ತೆ ನಾಳೆ ಯಾರ್ದೋ ಆಕೈತಿ. ನಿನ್ನವಾಗಿ ಕಾಯಂ ಇಟ್ಕೊಳಕ್ ಆಕೈತೇನೆ ಇವನ್ನ? ಎಲ್ಲಿದಾವು ಕಾಯಂ ಆಗಿ ಉಳಿಯುವಂಥವು ಯಾವುದಾವೆ? ಇವು ಏನು ಬರಸದಾವಂತ ಇವುಗಳು ಬೆನ್ನು ಹತ್ತಿವು. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂತ. ನಿನ್ನವಾಗಿರ್ತಾವ. ನಿನ್ನ ಹೆಂಡತಿ ನಿನ್ನಾಕಿ ಆಗಿರ್ತಾಳು, ಗಂಡ ನಿನ್ನವಾಗಿರ್ತಾನು, ಮಕ್ಕಳು ನಿನ್ನವಾಗಿರ್ತಾವು, ಶರೀರ ನಿಂದಾಗಿರ್ತೈತೆ. ಇದು ಯಾರ್ದೋ ಪಾಲಾಕೈತಿ. ಮತ್ತು ನಾನು ನನ್ನದು ಅಂತ ತಿಳ್ಕೊಂಡದ್ದು ಎಲ್ಲಿ ಹೋತಂಗ ನಿಂದೆಲ್ಲ ಎಲ್ಲ ಏನ್ರಿ ನಾ ಮಾಡ್ಕೊಂಡದೆಲ್ಲ ಗಾಳಿ ಗೋಪುರ ಆತೆಲ್ಲ. ಇದು ನಾ ನಂಬ್ಕೊಂಡದ್ದು ಏನು ಉಳಿಲಿಲ್ಲ. ಹೆಂಗೆ ಮಾಡೋದಿನ್ನ ಜೀವನ? ಇದನ್ನು ನಂಬಬೇಡ ಅಂತೇಳಿ. ಸ್ಥಿರವಾದದ್ದು ಯಾವುದೈತಿ ಅದನ್ನು ನೀನು ನಿಂದು ಅಂತ ತಿಳ್ಕೊ. ಇದು ನಾನು ತೋರೆಡುವುದು ಅಸ್ಥಿರವಾದದ್ದು ನಾನು ನನ್ನದು ಅನ್ನೋ ತಿಳ್ಕೊಂಡು ದುಃಖ ಪಡ್ಲಿಕ್ಕೈತಿ. ನನಗೆ ದುಃಖ ಬೇಡಪ್ಪ ಅಂದ್ರೆ ಇದು ನಾನು ಯಾವುದು ಇದಕ್ಕಿದ್ದಂಗೆ ಇರುವುದಿಲ್ಲ, ಅದು ಯಾವುದೂ ನಾನಲ್ಲ, ಇದಕ್ಕಿದ್ದಂಗೆ ಇದ್ದದ್ದ ನಾನು ಅನ್ನೋದು ಜ್ಞಾನವನ್ನು ಮಾಡ್ಕೊ. ಅದಕ್ಕೆ ಯಥಾರ್ಥ ಜ್ಞಾನ ಅಂತಾರೆ. ವಸ್ತು ಸ್ವರೂಪ ಉದಾಹರಣಂ ಅಂದ್ರೆ ಅದಕ್ಕೆ ವಿದ್ಯೆ ಅಂತ. ಇದಕ್ಕಿದ್ದಂಗೆ ಇದ್ದಂಥ ವಸ್ತು ಯಾವುದದ ಅದ ನೀನು. ಈಗಿದ್ದು ಇಲ್ಲದಂಗೆ ಆಗೋದು ಅದು ನೀನಲ್ಲ. ಈ ಶರೀರ ನಾನು ಅಂತ ತಿಳ್ಕೊಂಡು ಇದು ಹಿಂಗಾಗಿರ್ತದೆ, ವಿಕಾರ ಆಗಿ ನಾಶ ಆಗಿ ಹೋಗೋದು. ಎಂಥದಕ್ಕೆ ನಾನು ಅಂತೀಯಲ್ಲ. ಕೆಡಲಾರ್ದಂಥ ವಸ್ತು ನೀನು, ಅದಕ್ಕೆ ಕೆಟ್ಟು ಹೋಗೋದು, ವಿಕಾರ ಆಗೋದು ನಾನು ಅಂತ ತಿಳ್ಕೊಂಡು ಶಾನ್ಯಾನ ದಡ್ಡ ನೀನು. ಎಂದಪ್ಪ ನೀ ಶಾನ್ಯ ಆಗೋದು? ಬಾಳೆದು ಬೆಂಡ್ ಹತ್ತಿ ಹೊಂಟಿರಲ್ಲ, ಇದರಿಂದ ಹಿತ ಆಯ್ತು ಏನೋ ಅಹಿತ ಆಯ್ತು ವಿಚಾರ ಮಾಡ್ಬೇಕಿಲ್ಲ. ವಿಚಾರ ಮಾಡಲಿ ಹಂಗೆ ಕುಡ್ರ ಬೆನ್ನು ಹತ್ತಿ ಹೋದಂಗೆ ಆಕೈತಿ.
ಎಣ್ಣೆದವ್ರು ಒತ್ತಾಯ ಮಾಡಿದ್ರದ್ದು ಪ್ರಯೋಜನ ಆಗೋದಿಲ್ಲ. ಇದಕ್ಕೆ ಸ್ವತಃ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ಕರ್ಮದ ಫಲ ಅನಿತ್ಯದ ಮತ್ತು ಕಷ್ಟನ ಕೊಡ್ತದೆ ಅದು. ಕರ್ಮಜಾಲದ ಸಿಕ್ಕೊಂಡೆ ಅಂದ್ರೆ ಪಾರಾಗೋದು ಭಾಳ ಕಠಿಣ ಅದ. ಏನು ಕರ್ಮ ಮಾಡಿ ಆರಾಮಿರ್ಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ. ಕರ್ಮದ ಫಲ ಏನು ಮಾಡ್ತೈತಿ, ಮತ್ತು ನಿನ್ನ ದುಃಖಕ್ಕೆ ವಿರತಿನ ಸಂಪತ್ತು, ವೈರಾಗ್ಯನ ಸಂಪತ್ತು, ತ್ಯಾಗನ ಸಂಪತ್ತು, ರಾಗನ ಬಂಧನ. ಹೌದು, ಬಂಧನಕ್ಕೆ ಹಾಕಿದ್ದಾತ ರಾಗ, ವಿಷಯಗಳ ಮ್ಯಾಗ ಪ್ರೀತಿ. ಈಗಲೇ ಈ ಜೀವನಿಗೆ ರಾಗದಿಂ ಬಂಧನ, ತ್ಯಾಗದಿಂ ಘನಸೌಖ್ಯ ನಿಂತಿರ್ಬೋದು ಅಂತ. ಬಿಟ್ಟಾಗ ನಿನಗೆ ನಿಜವಾದ ಸುಖ ನಿನಗೆ ಸಿಗ್ತದೆ. ಇದನ್ನು ಹಿಡ್ಕೊಂಡ್ರೆ ಎಂದೂ ಸಿಗೋದು. ನೀನು ಇದನ್ನು ಹಿಡ್ಕೊಂಡ ಹೊಂತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ದಾರಿ ಹಿಡಿದ ನಡೆದ, ಸರಿಯಾದ ದಾರಿ ಹಿಡಿದ್ರೆ ಊರು ಮುಟ್ತೀವಿ. ದಾರಿ ಬಿಟ್ಟರೆ ಅಡವಿ ಪಾಲಕ್ಕಿರಿ. ಅದಕ್ಕೆ ಸುಖದಾಯಕವಾದಂಥದ್ದು ದಾರಿ ಯಾವುದು, ದುಃಖದಾಯಕವಾದಂಥದ್ದು ಯಾವುದು ವಿಚಾರ ಮಾಡಬೇಕಿಲ್ಲ. ಹಂಗೆ ವಿಚಾರ ಮಾಡಲಿ ಹೋಗಿಬಿಟ್ರೆ ಅದ ಸುಖರೂಪ ಅಂತ ತಿಳ್ಕೊಂಡ. ಬಲ್ಲವನು ಕೇಳು, ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವನು ಕೇಳು. ಏನು ಯಾವುದು ಸುಖದಾಯಕ ಐತಿ, ಅದು ದುಃಖದಾಯಕ ಐತಿ ಅನ್ನೋ ವಿಚಾರ ಮಾಡಿ ಹೆಜ್ಜೆ ಇಡ. ನೀನು ಏನು ಯಾವ ಹಚ್ಕೊಂತಾನ ಅವಾಗ ಕಷ್ಟ, ಹಚ್ಕೊಳ್ಳಿದ್ದು ನಾವು ಕಷ್ಟ. ಹಚ್ಕೊಳ್ಳಿಲ್ಲ ಅಂದ್ರೆ ನೀನ ಆರಾಮಿರ್ತೀವಿ, ಹಚ್ಕೊಂಡ್ರೆ ನೀನ ಒದ್ದಾಡ್ತೀವಿ. ನೀನ ವಿಚಾರ ಮಾಡಿ ಅದನ್ನು ಹಚ್ಕೊಳ್ಳೋದು ಬಿಡಕ್ಕೆ ಕಲಿಬೇಕು ನೋಡಿ. ಏನೂ ಹಚ್ಕೊಳಕ್ಕೆ ಹೋಗ್ಬಾರ್ದು. ಯಾವುದೂ ಖಾಯಮಲ್ಲ ಅಂತ ತಿಳ್ಕೊಂಡು ಉದಾಸೀನ ಆಗ್ಬೇಕು. ನೀವು ನಾನು ನನ್ನು ಅಂತ ಹಚ್ಕೊಂಡು ಒದ್ದಾಡ್ಲಿಕ್ಕೆ ಹಚ್ತೀವಿ ನಾವು. ಏನು ಬೇಕಾದ ಅದ್ರ ಪ್ರಾರಬ್ಧಕ್ಕನುಸಾರವಾಗಿ ಹಾಕಿರ್ತದೆ ಬಿಡೋದು ಅಂತ ತಿಳ್ಕೊಂಡು ಅದರಿಂದ ಅಲಿಪ್ತ ಆಗಿರಕ್ಕೆ ಕಲಿಬೇಕು. ಇದನ್ನೆಲ್ಲ ವಿಚಾರ ಕೇಳೋದು ಹೇಳೋದು ಆದ್ಮ್ಯಾಗ ಮತ್ತೆ ಶೋಕಮೋಹ ಮಾಡ್ತೀವಿ ಅಂದ್ಬೇಕ. ಇದು ನಾನು ನನ್ನದು ಅಂತ ತಿಳ್ಕೊಂಡು ಹಚ್ಕೊಂತ, ಅಯ್ಯೋ ನನಗೆ ಬಂತಿದ್ದು. ಯಾರಿಗೆ ನೀ ಅಲ್ಲದಕ್ಕೆ ಬಂದೈತಿ, ನಿನಗೇನು ಆಗಿಲ್ಲ. ಈ ತಿಳುವಳಿಕೆ ನನ್ನಲ್ಲಿ ಜಾಗೃತಿ ಇದ್ರೆ ನಿನಗೆ ದುಃಖ ಆಗೋದಿಲ್ಲ. ನಿನ್ನ ನೀ ಮರ್ತಿ ಅಂದಲ್ಲಿ ದುಃಖ ಪಡ್ಲಿಕ್ಕೆ. ಕೆಲಸ ಮಾಡುವಂಗ ಮಾಡ, ಆದ್ರೆ ಹಚ್ಕೊಳಕ್ಕೆ ಹೋಗ್ಬೇಡ. ಕರ್ಮನ್ನೇವ ಅಧಿಕಾರಸ್ತು ಮಹಾಫಲೇಶು ಕದಾಚನ. ಮಾಡುವಂತೆ ಮಾಡ, ಅದ್ರ ಫಲ ಇದು ಅದನ್ನು ಹಚ್ಕೊಳಕ್ಕೆ ಹೋಗ್ಬೇಡ. ಯಾವುದು ದುಃಖ ಆದರೂ ಹಚ್ಕೊಳಕ್ಕೆ ಹೋಗ್ಬೇಡ, ಲುಕ್ಸಾನ್ ಆದರೂ ಹಚ್ಕೊಳಕ್ಕೆ ಹೋಗ್ಬೇಡ. ಈಗ ಆಳ್ಮಗ ಎಲ್ಲ ಮಾಡ್ತಿರ್ತಾನೆ, ಹೌದಿಲ್ಲ? ಅವ ಲಾಭ ಹಾನಿ ಬಗ್ಗೆ ಏನಾದ್ರು ಹಚ್ಕೋತಾನ ನಾವು? ಅದ್ರ ಬಗ್ಗೆ ಹಂಗೆ ಆಳ್ಮಗ ಇದ್ದಂಗೆ ಇರಲ್ಲ. ಆ ಸಾಹುಕಾರ ಏನು ಮಾಡೋದಿಲ್ಲ, ಏನು ಮಾಡಲಿಲ್ಲ ಅಂದ್ರೆ ಹಚ್ಕೊಂತೈತಿ, ನಿಧಿ ಸುಧಾತಲ್ಲ. ಅದು ಬಿಟ್ಟು ಹೋಗ್ತೈತಿ, ಅದು ಬಿಟ್ಟು ಹೋಗ್ತೈತಿ. ಇವ್ ಆರಾಮ್ ಇರ್ತಾನೆ, ಇದು ಹಚ್ಕೊಂಡು ಒಡ್ಡೆ ಆಡ್ತೈತಿ. ಎದಕ್ಕೆ ಬೇಕಾಗೈತಿ ನಿನಗೆ ಹಚ್ಕೊಳ್ಳೋದು? ಹಚ್ಕೊಳ್ಳೋದು ಸಂಕಟ ಕೊಡ್ತೈತಿ ಅನ್ನೋದು ಹೊಳದಾಗ ಹಚ್ಕೊಳ್ಳೋದು ಬಿಡ್ತಾನೆ. ಒಳಗೆ ಅಂತರಂಗದಲ್ಲಿ ಆನಂದದ ಸ್ವಾದ ಹತ್ತಾಕೈತಿ ಅಂದ್ರೆ ಹೊರಗಿಂದೆಲ್ಲ ಕೈ ಬಿಡ್ತಾನೆ ನೋಡ್ರಿ. ಮನಸ್ಸ ಎಲ್ಲ ಅಜ್ಞಾನದೊಳಗೆ ಮುಳುಗಿ ಬಿಟ್ಟೈತೆ, ಹಚ್ಕೊಂಡು ಒದ್ದಾಡ್ತೈತಿ. ಇದು ಜ್ಞಾನದ ಕಡೆ ಲಕ್ಷ ಕೊಟ್ಟ, ವಿವೇಕದ ಕಡೆ ಲಕ್ಷ ಕೊಟ್ಟಾಗ ಅದರಿಂದ ಉದಾಸೀನ ಆಕೈತಿ. ಅದರಲ್ಲಿ ಒತ್ತಾಯ ಮಾಡಿದ್ರದ್ದು ಕೆಲಸ ಆಗೋದಿಲ್ಲ. ಇದು ವಿವೇಕದಿಂದನೇ ಇದನ್ನು ಕಡಿಮೆ ಮಾಡ್ಕೋಬೇಕು. ನಾವು ತಿಳಿದ ಕೈ ಬಿಡ್ಬೇಕು. ಸಿಗಲಿಕ್ಕೆ ಬಿಡೋದು ಯಾಕ್ರಿ, ಇಲ್ಲದಕ್ಕೆ ಬಿಡೋದು ಸಮಾಧಾನ ಇರೋದಿಲ್ಲ. ನಿಜವಾಗಿ ತಿಳಿದ ಅದ್ರ ದೋಷವನ್ನು ಕಂಡ ಕೈ ಬಿಟ್ಟು ಯಾವಿರ್ತಾನ ನಾವು ಆರಾಮಿರ್ತಾನೆ. ಅದ ನಿಜವಾದ ವೈರಾಗ್ಯ. ಯಾವನಿಗೆ ವಿಷಯಾದಿಗಳಲ್ಲಿ ಪ್ರೀತಿ ಇರ್ತೈತಿ ಅವನು ಬಂಧನ ಕಾಯಮಾನ ನೋಡಿ, ತಪ್ಪುದಿಲ್ಲ. ಅಜಾತ ಶತ್ರು ಅಂದ್ರೆ ಅವನಿಗೆ ಯಾವ ಶತ್ರುನೂ ಇಲ್ಲ. ಯಾವನಿಗೆ ವಿರತಿ ಇರ್ತೈತಿ ಅವನಿಗೆ ಯಾವ ಶತ್ರುನೂ ಇರೋದಿಲ್ಲ. ವಿಷಯದ ಆಶಾ ಇತ್ತಂದ್ರೆ ಅದಕ್ಕೆ ಅಡ್ಡಿ ಅನ್ನೋಟು ಮಾಡಿದ ಕೂಡಲೇ ವೈರತ್ವ ಬಂದು ಬಿಡ್ತೈತಿ. ನಾವು
ಹ್ಞೂ ವಿಷಯದ ಆಶಾನ ಇರಲಿಲ್ಲ ಅಂದ್ರೆ ಯಾರು ಕೂಡ ವೈರತ್ವ, ಯಾರು ಕೂಡ ಮಿತ್ರತ್ವ, ಆರೊಡನೆ ಆರೆಣಗಣ್ಯರು, ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡಿರ್ತಾನೆ. ವಿಷಯದ ಆಶಾ ಬಿತ್ತಂದ್ರೆ ಭೇದ ಭಾವ ಬರ್ತದೆ ನಿನಗೆ, ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಹುಡ್ತದ ನಿನಗೆ. ಅದಕ್ಕೆ ರಾಗ ದ್ವೇಷಗಳು ಏನು ಮಾಡ್ತಾವ ನಮ್ಮನ್ನ ಸಮಾಧಾನ ಶಾಂತಿಯನ್ನು ಕೆಡಿಸ್ತಾವ. ಅವನು ಬಿಡವನು. ವಿಷಯದ ಆಶಾ ಸಂಬಂಧ ರಾಗ ದ್ವೇಷಗಳು ಉಂಟಾಗ್ಯಾವ. ಇವುಗಳಿಂದ ಬಿಡುಗಡೆ ಹೊಂದಿ ನಮ್ಮಲ್ಲೇ ಐತಿ ಆರಾಮ ಅನ್ನೋದು ತಿಳ್ಕೊಂಡು ಅವ್ನು ಗೊತ್ತಾನ, ಅವ್ನು ಯಾರು ಕೂಡ ವೈರತ್ವ ಬರೋದಿಲ್ಲ. ಅವಾಗ ಸ್ಥಿತಪ್ರಜ್ಞ ಅಂತಾರೆ. ಅವಾಗ ರಾಗದ್ವೇಷವು ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಯಾವ ರಾಗದ್ವೇಷಾದಿಗಳನ್ನೆಲ್ಲ ಕೈಬಿಟ್ಟು ಆತ್ಮಭಾವದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ತಾನ. ಅದಕ್ಕೆ ಪ್ರಸಾದ ಅಂತ, ಕರ್ಣ ಪ್ರಸಾದ, ಕರ್ಣ ಪ್ರಸಾದ ಅಂತ ಅದಕ್ಕೆ ಅಂತಾರೆ. ಇವನ್ನೆಲ್ಲ ಕೈ ಬಿಟ್ಟಾಗ ಅದು ಅನುಭವ ಕೊಡ್ತೈತಿ ಪ್ರಸಾದ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶೋಪಜಾಯತಿ. ನಮ್ಮನ್ನು ಎಲ್ಲ ದುಃಖದಿಂದ ಬಿಡುಗಡೆ ಮಾಡುವಂಥದ್ದು ಯಾವುದೈತಿ ಅದು ಪ್ರಸಾದ ಅಂತ. ಅದು ಕಿವಿಲೇ ಕೇಳ್ಬೇಕು, ಅದು ಆ ಪ್ರಸಾದ. ಹೌದ್ರ ಅಮೃತ ಆಕೈತಿ. ಈ ಬಾಯಿಲೆ ಉಂಡದ್ದು ಅದು ಪ್ರಸಾದ ಅಲ್ಲ, ಅದು ಊಟ. ಅದಕ್ಕೆ ನಿರಂಜನ ಹಾಕೊಳ್ಳೋ ಊಟ, ಅದಕ್ಕೆ ಪ್ರಸಾದ ಅನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟೊತ್ತನ ಕೇಳಿದ್ದೇನೆ, ಕಿವಿಲೆ ಕೇಳಿದ್ದ ಅದು ಪ್ರಸಾದ ಆಕೈತಿ. ಬಾಯಿಲೆ ಉಂಡದ್ದು ಅದು ನರಕ ಆಕೈತಿ, ಅದು ಪ್ರಸಾದ. ಪ್ರಸಾದ ತೊಗೊಂಡು ಹೋಗ್ರಿ ಅಂತ. ಅದು ಪ್ರಸಾದ ಅಲ್ಲ, ಅದು ಯಾಕಂದ್ರೆ ಊಟ ಹೊಟ್ಟಿಗೆ ಹಾಕೋದು. ಮನುಷ್ಯನ ಜನ್ಮಕ್ಕೆ ಬಂದಾಗ ವಿವೇಕಕ್ಕೆ ನಾವು ಮುಖ ಕೊಡಲಿಲ್ಲ ಅಂದರೆ ನಾವು ಪಶು ಪಕ್ಷಿಗಳಿಗಿಂತ ಹೀನ ಸ್ಥಿತಿ ಬರ್ತದೆ. ನಾವು ಯಾವುದು ನಿತ್ಯದ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತತೆ ಅನ್ನೋ ವಿವೇಕ ಬೇಕು ಬೇಡ? ಅದು ಮನುಷ್ಯನಿಗೆ ಮಾತ್ರ ಸಾಧ್ಯದ ವಿಚಾರ ಮಾಡಲಿಕ್ಕೆ. ಪಶು ಪಕ್ಷಿಗಳಿಗೆ ಇಲ್ಲವು. ಬರೀ ಮತ್ತೊಂದು ಹೆಸರೇ ಇಲ್ಲವು. ಬರೀ ವಿಷಯದ ವ್ಯಾಮೋಹದಾಗ ಬಿದ್ದು ಹೊಳ್ಯಾಡ್ತು. ಬರೀ ತಿನ್ನೋದು, ಬರೀ ಇದೇ ಮಾಡೋದು, ಮತ್ತೊಂದು ಏನು ಇಲ್ಲವು. ಪಶು ವೃತ್ತಿ ಅಂತಾರೆ ಅದಕ್ಕೆ. ನಿದ್ರೆ ಮಾಡಲಿಕ್ಕೆ ಯಾವ ಪ್ರಕಾರ ಶರೀರ ಸಾಯುವುದು ಬೇಕಾಗಿಲ್ಲ, ಅದೇ ಪ್ರಕಾರ ತನ್ನ ಸ್ವರೂಪವನ್ನು ಹೊಂದಲಿಕ್ಕೆ ಶರೀರ ಬಿಡು. ಶರೀರ ಇದ್ದಾಗ ಇದನ್ನು ಹೊಂದಾಕ್ಬೋದು, ಸತ್ತ ಮ್ಯಾಗ ಹೊಂದಾಕ್ ಬರುವುದಲ್ಲ. ಸತ್ತ ಮೇಲೆ ಎತ್ತಣದು ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿಯಂದ ಸರ್ವಜ್ಞ ಅಂತ. ಮುಕ್ತಿ ಈಗ ಶರೀರ ಇದ್ದಾಗ, ಜೀವಂತ ಇದ್ದಾಗ ಮುಕ್ತ. ಅದೇನನ್ನು ಅನುಭವ ನಮಗಾಗಬೇಕು. ಸತ್ತ ಮ್ಯಾಗ ಯಾರ ಕೊಡೋದಲ್ಲ, ಅದು ಕೊಡ್ತಗೊಳ್ಳೋದು ಏನಿಸಲ್ಲ. ಸತ್ತ ಮ್ಯಾಗ ಆಗೋದಲ್ಲ, ಈಗ ಇದ್ದಾಗ. ಶರೀರ ಜೀವಂತ ಇದ್ದಾಗ ಈ ಕೆಲಸ ಮಾಡ್ಬೇಕು. ನಾನು ಮುಕ್ತದೇನಪ್ಪ, ನನಗೆ ಬಂಧನನ ಇಲ್ಲ ಅನ್ನೋ ತಿಳುವಳಿಕೆ ನೀ ಗಟ್ಟಿ ಮಾಡ್ಕೋಬೇಕಾಗಿದೆ, ಖಾತ್ರಿ ಮಾಡ್ಕೋ. ಶರೀರಕ್ಕೊಂದ ನಿದ್ದೆ ಮಾಡ್ತೀನಿ. ಮನಸ್ಸನ್ನು ನಿದ್ರೆಯೊಳಗೆ ಹೋದರ್ತೀರ್ತು. ಅಡಗ್ತೈತಿಲ್ವ? ನಿತ್ಯಾಗ ಅಡಗ್ತೈತಿ. ಅಲ್ಲಿ ನಾಶ ಆಗಿರ್ತಲ್ಲ ವಾಸನ, ಅದ್ರ ಸಮಾಧಿ ಒಳಗೆ ನಾಶ ಆಗಿರ್ತಾವೆ. ವಾಸನಾದಿಗಳು ನಾಶ ಆದಾಗ ನಿನಗೆ ಸಮಾಧಿ ಹತ್ತೈತಿ. ವಾಸನಾದಿಗಳು ಅಡಗಿದ್ರೆ ನಿದ್ದೆ ಹತ್ತೈತಿ. ನಿದ್ಯಾಗ ಅಡಗ್ತಾವ ಮತ್ತು ಅವು ವ್ಯಕ್ತ ಆಗ್ತಾವೆ. ಎಂದಿನಂತೆ ಹಂಗೆ ಇರ್ತಾವೆ. ಸಮಾಧಿಗೂ ನಿದ್ದೆಗೂ ಭಾಳ ಅಂತರ ಐತಿ. ತನ್ನ ಎಲ್ಲ ಸಂಸ್ಕಾರಗಳನ್ನು ಅಡಗಿಸ್ಕೊಂಡು ನಿದ್ದೆ ಒಳಗೆ ಇರ್ತೈತಿ ಜೀವ. ಈ ಸಮಾಧಿ ಒಳಗೆ ಎಲ್ಲ ಸಂಸ್ಕಾರಗಳ ನಾಶ ಆಗಿತ್ತು, ಅವಾಗ ಅವಾಗ ಸಮಾಧಿ ಹತ್ತದ. ಸನ್ಯಾಸ ಅಂದ್ರೆ ಏನ್ರಿ? ವಿಷಯದ ಬಗ್ಗೆ ಇರ್ತಕ್ಕಂಥ ತಪ್ಪು ತಿಳುವಳಿಕೆ, ಸುಖ ಕೊಡ್ತೈತಿ ಅನ್ನೋ ತಪ್ಪು ತಿಳುವಳಿಕೆ, ಏನು ಆಶೆ ಐತಲ್ಲ, ಅದನ್ನು ಕೈ ಬಿಡು. ಸನ್ಯಾಸ ಅಂದ್ರೆ ಸುಖ ಹೊಂದಬೇಕನ್ನೋ ಅವ್ರು ಎಲ್ಲರೂ ಸನ್ಯಾಸಿಗಳಾಗಬೇಕು. ನಾವು ಸನ್ಯಾಸಿಗಳಂದ್ರೆ ಏನೋ ಅಂತ ತಿಳ್ಕೊಂಬಿಟ್ಟೇವಿ. ಮನೆ ಮಾರು ಬಿಟ್ಕೊಟ್ಟು ಎಲ್ಲಾರು ಓಡಿ ಹೋಗೋದು ಸನ್ಯಾಸ ಅಂತ ಅಲ್ಲ.
ಮನಸ್ಸಿನಾಗಿನ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋದ ಸನ್ಯಾಸ. ಏನು ಎದುರಾಗೂ ಇಲ್ಲ, ಶಬ್ದದೊಳಗೂ ಇಲ್ಲ, ಸ್ಪರ್ಶದೊಳಗೂ ಇಲ್ಲ, ರೂಪದೊಳಗೂ ಇಲ್ಲ, ರಸದೊಳಗೂ ಇಲ್ಲ, ಗಂಧದೊಳಗೂ ಇಲ್ಲ ಅಂತ ತಿಳಿದು ಅದರ ಬಗ್ಗೆ ಉದಾಸೀನ ಆಗೋದು. ಯಾವ ವೃತ್ತಿ ಈ ವಿಷಯದ ಸಂಪರ್ಕ ಭೋಗದಾಗ ಉದಾಸೀನ ಆಕೈತಿ, ಆ ವೃತ್ತಿಗೆ ಈ ಸೂತ್ರ, ಆನಂದದ ಸೂತ್ರ ಹತ್ತೈತಿ. ಅವ ಸುಖದಿಂದ ಇರ್ಲಿಕ್ಕೆ ಬರ್ತೈತಿ ನಮಗೆ. ಇದರ ಆಶಯ ಏನು ಮಾಡ್ತೈತಿ, ನಮ್ಮನ್ನು ಸಮಾಧಾನ ಶಾಂತಿಯನ್ನು ಕೆಡಿಸ್ತೈತಿ. ವಿಷಯೇಂದ್ರ ಸಂಪರ್ಕ ಭೋಗದ ಆಶೆ ನೆಮ್ಮದಿ ಹಾಳು ಮಾಡ್ತೈತಿ. ಅದಕ್ಕೆ ಅದರ ಮ್ಯಾಗಿನ ಆಶೆಯನ್ನು ತ್ಯಾಗ ಮಾಡೋದು ಸನ್ಯಾಸ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ಲ, ಅದು ನೋಡುವುದಿರಲಿ, ಕೇಳುವುದಿರಲಿ, ನೋಡುವುದಿರಲಿ, ಮುಟ್ಟುವುದಿರಲಿ, 5 ಇಂದ್ರಿಯಗಳ ಸಂಪರ್ಕ ಭೋಗದ ಆಶೆ ಪೂರ್ಣ ಅವನ್ನ ನಾಶ ಮಾಡ್ಕೊ ಅಂದಾಗ ಅದಕ್ಕೆ ಸನ್ಯಾಸ ಅಂತಾರೆ. ಏನು ನೀ ಸುಖದಿಂದ ಇರ್ಬೇಕಂದ್ರೆ ಸನ್ಯಾಸಿ ಆಗಬೇಕು. ನಾವು ಸನ್ಯಾಸಿ ಆಗೋದನ್ನು ಸೋಗ ಹಾಕೋದು, ಮಣ್ಣಿ ಮಾರಿ ಬಿಟ್ಕೊಟ್ಟು ಓಡಿ ಹೋಗೋದು ಅಲ್ಲ. ಲಂಟ ಹಾಕ್ಕೊಂಡು ಓಡಿ ಹೋಗೋದು ಸನ್ಯಾಸ ಅಲ್ಲ. ಯಾಕ್ರಿ ಮನಸ್ಸಿಗೆ ಲಂಟ ಹಾಕೋ ಸನ್ಯಾಸ. ಮಂದಿಗೆ ತೋರಿಸೋದಲ್ಲ ಅದು. ಮನಸ್ಸಿಗೆ ಲಂಟ ಹಾಕಿದ್ದು ಮಂದಿಗೆ ಏನು ಗೊತ್ತಾಕೈತಿ? ಅವ ಸುಖದಿಂದ ಇರ್ತಾನೆ. ಮನಸ್ಸಿಗೆ ಲಂಟ ಹಾಕಿದವ ಕೌಪೀನವಂತಹ ಕಲು ಭಾಗ್ಯವಂತಹ. ಈ ಜಗತ್ತಿನೊಳಗೆ ಭಾಗ್ಯವಂತರು ಯಾರು ಅಂದರೆ ಮನಸ್ಸಿಗೆ ಲಂಟ ಹಾಕಿದವ. ಬರೀ ಶರೀರಕ್ಕೆ ಸೋಗ ಹಾಕೊಂಡು ಅಡ್ಡಾಡಲ್ಲ ಅವ ಭಾಗ್ಯವಂತನ? ಇಲ್ಲ, ವಸನ ಹೋಗೋದಿಲ್ಲ. ಮನಸ್ಸಿಗೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಲಂಗಟ ಹಾಕಬೇಕು. 3 ಬೆರಡಿನ ಲಂಗಟ ಮನಸ್ಸಿಗೆ ಹಾಕು ಅಂದಾಗ ಹಾಕಕ್ಕೆ ಬರೋದು. ನಿತ್ಯ ಶ್ರವಣ ಮಾಡಿದ್ದನ್ನು ಮನನ ಮಾಡೋದು, ಮನನ ಮಾಡಿದ್ದು ನಿಧಿಧ್ಯಾಸನ ಮಾಡಿದಾಗ ಮನಸ್ಸಿಗೆ ಲಂಗಟ ಹಾಕಕ್ಕೆ ಬರ್ತೈತಿ. ಅವು ಭಾಗ್ಯವಂತ ಈ ಜಗತ್ತಿನೊಳಗೆ. ಕೌಪೀನವಂತಹ ಕಲು ಭಾಗ್ಯವಂತ. ವೇದಾಂತ ವಾಕ್ಯೇಶು ಸದಾರಮಂತಹ. ಯಾವಾಗಲೂ ವೇದಾಂತದ ಅಭ್ಯಾಸದೊಳಗೆ ತೊಡಗವು. ನಮ್ಮ ಇರುವಿನ ಬಗ್ಗೆ ವೇದಗಳ ಅಂತ್ಯಭಾಗ, ಅದಕ್ಕೆ ವೇದಾಂತ ಅಂತಾರೆ. ಈ ವೇದಗಳ ಅಂತ್ಯಭಾಗ ಏನದ? ಜ್ಞಾನಕಾಂಡ. ಏನು ಯಾವ ಜ್ಞಾನ? ತನ್ನ ಸ್ವರೂಪದ ಜ್ಞಾನ. ಅದರ ಬಗ್ಗೆ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಇವೆಲ್ಲ ಬಯಕೆಗಳೆಲ್ಲ ನಾಶ ಆಗಬೇಕು. ಏನು ವೇದಾಂತದ ಅಭ್ಯಾಸದಾಗ ನೀವು ತೊಡಗಿದಾಗ ಏನು ಮೊದಲಿಗೆ ಕರ್ಮಕಾಂಡದ ಅಂತ್ಯ ಭಾಗ ಏನೈತಲ್ಲ ಜ್ಞಾನಕಾಂಡ. ಕಡಿಕ ಬರ್ಬೇಕು, ನೀ ಅಲ್ಲಿ ಜ್ಞಾನಕಾಂಡ ಬರ್ಬೇಕು. ಇದು ಕರ್ಮಕಾಂಡದಾಗ ಜರ ಸಿಕ್ಕಿದ್ರೆ ವೇದಗಳ ಅಂತ್ಯ ಭಾಗ ಏನು ಬೇಕಾಗಿದ್ದಿಲ್ಲ. ಹೌದಿಲ್ಲ? ನಿತ್ಯ ಸುಖ ಶಾಂತಿ ನನಗೆ ಬೇಕಾಗಿತ್ತಂದ್ರೆ ವೇದಗಳ ಅಂತ್ಯ ಭಾಗ ಜ್ಞಾನಕಾಂಡ. ಯಾವ ಜ್ಞಾನ? ಆತ್ಮಜ್ಞಾನ. ಅದ್ರ ಬಗ್ಗೆನೇ ಎಚ್ಚರಿಕೆ. ಉಪನಿಷತ್ತುಗಳೆಲ್ಲ ಜ್ಞಾನ ಅದದಾವು. ಉಪನಿಷತ್ತುಗಳಲ್ಲಿ ಯಾವ ಕರ್ಮವನ್ನು ಹೇಳಿಲ್ಲ. ಎಲ್ಲ ಉಪನಿಷತ್ತುಗಳು ನಮ್ಮ ನಿರುವನ್ನು ಎಚ್ಚರಿಕೆ ತಂದು ಕೊಡುವಂಥವು ಅನುಭವಗಳು ಹೇಳಿದ್ದು. ನಾವು ಉಪ ಸಮಿತಿ ಉಪನಿಷತ್ತು ಅಂಥ ಅನುಭವಿ ಗುರುಗಳ ಹತ್ರ ಕೇಳಿ ಅಲ್ಲಿ ಕುಳಿತು ಕೇಳಿದಂಥ ಅನುಭವಕ್ಕೆ ಉಪನಿಷತ್ತು ಅಂತಾರೆ. ಅನುಭವಿಗಳು, ಬ್ರಹ್ಮನಿಷ್ಠ ಅನುಭವಿಗಳ ಸಮೀಪ ಕುಳಿತು ಕೇಳಿದಂಥ ಅನುಭವಕ್ಕನ ಉಪನಿಷತ್ತು ಅಂದ್ರೆ. ಏನು ಅದರಾಗ ಯಾವ ಕರ್ಮವನ್ನು ಮಾಡು ಅಂತ ಹೇಳಿಲ್ಲ ಅಲ್ಲಿ. ಏನು ಉಪನಿಷತ್ತುಗಳೆಲ್ಲ ಪ್ಯೂವರ್ ಅದಾವಲ್ಲೆಲ್ಲ ಅನುಭವ. ಏನು ಅದರ ಕರ್ಮಗಳನ್ನು ಸರ್ವೇರಿಕೆ ಮಾಡಿಲ್ಲ ಅಲ್ಲಿ. ಏನು ಅದಕ್ಕೆ ನಂಬೋದನ್ನು ಮಹಾತ್ಮರು ಹೇಳಿದಂಥ ಮಾತು ಅನುಭವದ ಮಾತು ಅಂದಾಗ ನಮಗಿದು ಅನುಭವ ಬರ್ತೈತಿ. ಅದನ್ನು ಬಿಟ್ಟುಕೊಟ್ಟು ಕರ್ಮದ ಬೆನ್ನು ಹತ್ತಿದಂದ್ರೆ ಮತ್ತು ಜನ್ಮ ಜನ್ಮಾಂತರ ತಿರುಗುಪಾಳೆ ಬರ್ತದೆ. ಯಾವ ಅನುಭವಿಗಳು ಕರ್ಮವನ್ನು ಮಾಡು, ಭವದಲ್ಲಿ ತೊಳಲು ಹುಟ್ಟಿಟ್ಟು ಬಾ ಅಂತ ಹೇಳಿಲ್ಲ ಅವರು. ಕರ್ಮಗಳಲ್ಲಿ ನಮ್ಮ ಕರ್ತವ್ಯ ಇಲ್ಲ ಅನ್ನೋವನ ಯೋಗ್ಯ. ಏನು ಯಾವ ಕರ್ಮವನ್ನು ಮರಿತಾದರೂ ಅವು ಮಾಡಕ್ಕೆ ಹೋಗೋದಿಲ್ಲ. ಏನು ಮತ್ತು ಕರ್ಮ ಮಾಡ್ಬೇಕನ್ನೋವಾಗ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಅವ್ರು ನಾಟೋದೂ ಇಲ್ಲ. ಇನ್ನೂ ಏನಾರ ಮಾಡಿ ಜಗತ್ತಿನಾಗ ಸುಖ ಹೊಂದಬೇಕನ್ನೋವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ನಿಜವಾಗಿ ಸುಖ ಹೊಂದಬೇಕನ್ನೋ ಹಂಬಲಿ ಎಲ್ಲಿ ಐತಿ ಅಷ್ಟೇ ಹೇಳ್ಬೇಕು. ಬಾಕಿ ತಂದಲ್ಲಿ ಇದನ್ನು ಮಾತಾಡೋದಿಲ್ಲ ಅಂತ ಹಾನಿ ಮಾಡಿರಿ ನೀವು ಅಂದ್ರೆ ಅವ್ರು ಕಂಡವ್ರಿಗೆ ಇದನ್ನು ಹೇಳೋದಿಲ್ಲ, ಹೇಳಕ್ಕೆ ಹೋಗ್ಬಾರ್ದು. ಅನಧಿಕಾರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ದುರುಪಯೋಗ ಮಾಡ್ಕೋತಾರೆ. ಏನು ವಿಪರೀತ ತಿಳ್ಕೋತಾರೆ ಅವರೆಲ್ಲ.
ಸಮವಾದ ಇರುವಿನ ಕಡೆಗೆ ನಮ್ಮ ಮನಸ್ಸು ಅಥವಾ ಬುದ್ಧಿ ಹೋದ್ರೆ ಸಮ ಆಕೈತಿ. ಬುದ್ಧಿ ಸಮವಾಗುವಿಕೆಗೆ ಅದಕ್ಕೆ ಸಮಾಧಿ ಅಂತಾರೆ. ಧಿ ಅಂದರೆ ಬುದ್ಧಿ. ಬುದ್ಧಿ ಯಾವಾಗ ಸಮಸ್ಥಿತಿಯನ್ನು ಹೋಗ್ತೈತಿ ಅದಕ್ಕೆ ಸಮಾಧಿ ಅಂತ ಕರೆದ್ರು. ವಿಷಮ ವಸ್ತುವಿನ ಕಡೆಗೆ ಹೋದಾಗ ಬುದ್ಧಿ ಸಮ ಹೆಂಗಾಗ? ಏನು ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷಮದವು, ಸಮ ಇಲ್ಲ ಇಲ್ಲ. ನಮ್ಮನ್ನು ನಾವು ನಂಬಕ್ಕೆ ತಯಾರಿಲ್ಲ. ಈ ತೋರಿಡುವಂಥ ಶರೀರಾದಿಗಳನ್ನು ನಂಬ್ಕೊಂಡು ಕೂತೀವಿ ನಾವು. ಒಳ್ಳೆ ಚಲೋ ದಿನಸ ನಂಬೇ ಬಳೆ ಮಾಡಾಕತ್ತೇವೆ. ನೀ ನಂಬ್ಕೊಂಡು ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ, ಅವು ಕೆಟ್ಟು ಹೋಕ್ಕವು, ಅದಲ್ಲ ನಾಶ ಆಗಿ ಹೋಕ್ಕವು, ವಿಕಾರಕ್ಕವು. ಅದಕ್ಕೆ ನಂಬದಿರು, ಅಸ್ಥಿರವಾದದ್ದು ಅದಾವು. ನಾವು ಅಂಥವನ್ನ ನಂಬಿ ಬಾಳೆ ಮಾಡಾಕ್ತೀವಿ. ಈ ಶರೀರ ಹಿಡ್ಕೊಂಡು ಆರಾಮಿರ್ಬೇಕಂತ ಹೊಂಟೀವಿ. ಅಸ್ಥಿರವಾದಂಥ ಶರೀರ ಇದು, ನಂಬಬೇಡ ಇದನ್ನಂದ. ನಂಬಿಕೆಗೆ ಅರ್ಹ ಅಲ್ಲದು. ಯಾವ ಹೊತ್ನಾಗ ಕೈ ಕೊಡ್ತೈತೆ ಹೇಳಕ್ಕೆ, ನೀರು ಮೇಲಿನ ಗುಳ್ಳಿ ಯಾವಾಗ ಪಟ್ಟಂತತೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನಂಬಬೇಡ ಅದನ್ನು, ಯಾವ ಹೊತ್ನಾಗ ಹೋಗ್ತೈತೆ ಹೇಳಕ್ಕೆ ಬರೋದಿಲ್ಲ. ಭಾಳ ಶಾನ್ಯರಾದವ್ರು ಭಾಳ ನಂಬಿರ್ತಾರೆ ಈ ಶರೀರನ. ಎಷ್ಟು ಮೆರವಣಿಗೆ ಮಾಡ್ತಿರ್ತಾನೆ ಇದನ್ನು, ಭಾಳ ಮೆರವಣಿಗೆ ಮಾಡಕ್ಕೆ ಹೋಗ್ಬಾರ್ದು. ಏನು ಅತಿ ಮಮತೆ ಸಲ್ಲದು ಇದ್ರ ಮ್ಯಾಗ, ಶರೀರದ ಮ್ಯಾಗ ಅತಿ ಮೋಹ ಮಾಡಕ್ಕೆ ಹೋಗ್ಬೇಡ. ಯಾಕೆ ಅತಿ ಅದ್ರಾಗ ನೀ ಇದು ಮಾಡಿದಂದ್ರೆ ನಾಳೆ ಅದು ಕೆಟ್ಟು ಹೋಗಿಬಿಡ್ತೈತಿ. ಅತ್ತಾಗಿಂದ ನೀನು ಏಕದಮ್ ಮನಸ್ಸಿಗೆ ತಾಪಕೈತಿ, ನನಗೆ ಏನಪ್ಪ ನಾವು ಎಷ್ಟು ಇದನ್ನು ಮಾಡಿ ನಾವು, ಅದ ದುಃಖಕ್ಕೆ ಕಾರಣ ಅದು. ಅತಿ ಮಮತೆ ಸಲ್ಲದು. ಎದ್ರ ಮ್ಯಾಗನು ಶರೀರದ ಮ್ಯಾಗಿನ ವ್ಯಾಮೋ ಅತಿ ಆಗಕ್ಕೆ ಹೋಗ್ಬಾರ್ದು. ನೀ ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗುದು ನೀವು. ಈ ಶರೀರ ಎಷ್ಟು ವ್ಯವಸ್ಥಿತವಾಗಿಟ್ಟರು, ಎಷ್ಟು ಮೆರವಣಿಗೆ ಮಾಡಿದ್ರು ಉಳಿತೈತಿ, ನನಗೆ ಉಳಿದಿಲ್ಲ. ಹಾಂ, ಹಂಗಾರೆ ಅದರ ಸಂಬಂಧ ಯಾಕೆ ಚಿಂತೆ ಮಾಡ್ತೀವಿ? ಯಾಕೆ ಅದ್ರ ಚಿಂತೆ ನನಗೆ? ಹಾಂ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ಚಿಂತೆ ಮಾಡಿದ್ರೆ ಬಿಡ್ತೈತಿ, ಅದು ಮುದುಕಾಗೋದು ಬಿಡ್ತೈತಿ, ಸಾಗೋದು ಬಿಡ್ತೈತಿ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದ್ದ ವಸ್ತುವಿಗೆ ಏನೂ ಆಗಿಲ್ಲ, ನಿನಗೇನೂ ಆಗಿಲ್ಲ. ಈ ಶರೀರದಾಗ ಏನಾರಾಗೈತಿ, ಮನಸ್ಸಿನಾಗ ಏನಾರಾಗೈತಿ, ನೀ ಎಲ್ಲದರೊಳಗಾಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ. ಅಂದಿಂದ ಎದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಸುಖ ಹೊಂದ್ಬೇಕನ್ನೋರೆಲ್ಲರೂ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಿರಕ್ಕೆ ಕಲಿಬೇಕು ನೋಡ್ರಿ. ಶರೀರ ಸಂಬಂಧ ತಪ್ಪಿಸ್ಕೋದಂದ್ರೆ ಉರ್ಲಾಕೊಂಡು ಸಾಯೋದು ಅಲ್ಲ. ಮತ್ತು ಶರೀರ ಜೀವಂತ ಇದ್ದಾಗ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೋಬೇಕಾಗಿತ್ತು. ಅದೇ ಧ್ಯಾನ ಕೂತಾಗಿದೆ ಲಿಂಕ್ ತಪ್ಪಿಸ್ಕೋಬೇಕು. ಈ ದೇಹ ನಾನಲ್ಲ, ಪ್ರಾಣನೂ ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ಇಂದ್ರಿಯಗಳು ಯಾವ ಒಂದೊಂದು ಇವನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡಿರಕ್ಕೆ ಕಲಿಬೇಕು. ಇಲ್ಲೇ ಇರಕ್ಕೆ ಬರ್ತೈತೋ ಇಲ್ಲೋ ನನಗೆ, ಇವಿದ್ರೆ ನಾವು ಇರ್ತೇವಂತ ನಾವು ತಪ್ಪು ತಿಳುವಳಿಕೆ ಗಟ್ಟಿಯಾಗ್ಬಿಡ್ತೀವಿ. ಇವಿಲ್ಲೇ ಇರಕ್ಕೆ ಬರ್ತೈತಲ್ಲ ನಮಗೆ. ಈ ಶರೀರ ನಾನಲ್ಲ, ಇವೆಲ್ಲ ಇಂದ್ರಿಯಗಳು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ನಾನಲ್ಲ, ಯಾವೂ ನಾನಲ್ಲ ಅನ್ನುವಂಥ ಜ್ಞಾನ ನಮ್ಮಿಂದ ಅರಿವಿಸ್ಕೊಳ್ಳೋದು ಏನೈತಿ, ಯಾವೂ ನಾನಾಗಲಾರೆ. ಅರುವ ನಾನದೀನಿ, ಯಾವಾಗಲೂ ಇರುವ ನಾನು ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು. ಅದೇ ಭಾವದೊಳಗಿದ್ರೆ ಏನಾರು ನೆಮ್ಮದಿ ಇರ್ತೈತಿ. ನಿನ್ನ ಅರಿವಿನ ಭಾವದೊಳಗೆ ಯಾವಾಗಲೂ ಇದ್ದ ವಸ್ತು ಅದು, ಏನು ಕೆಟ್ಟದಾದಂಥ ವಸ್ತು, ಅದನ್ನು ನೆನಪು ಮಾಡ್ಕೋತ ಇರು.
ಹ್ಞೂ सकल साधु संत महाराज पूज्य।